ಸೊ 406 ಪುಟ ಅಲ್ಲಿಂದ ಶುರು ಮಾಡೋಣ ಅಂತ. ತಮ್ಮ ಶಾಸ್ತ್ರಜ್ಞಾನ ಮತ್ತು ಇತರ ಧರ್ಮ ಗ್ರಂಥಗಳ ಜ್ಞಾನದ ಆಧಾರದಿಂದ ಉಪದೇಶ ಮಾಡುವವರು ಗುರುವರ್ಗದಲ್ಲಿ ಸ್ವಲ್ಪ ಪ್ರಗತಿ ಹೊಂದಿದವರೆಂದು ಎಣಿಸಲ್ಪಡುತ್ತಾರೆ. ತಮ್ಮ ಅನುಯಾಯಿಗಳಲ್ಲಿ ತಾವು ರಾಜಪದವಿಯನ್ನು ಅನುಭವಿಸುವ ಆಶ್ರಮಗಳನ್ನು, ಸಂಸ್ಥೆಗಳನ್ನು ಅವರು ಸ್ಥಾಪಿಸಿದ್ದಾರೆ. ಅವರು ದೊಡ್ಡ ದೊಡ್ಡ ಸಭೆಗಳಲ್ಲಿ ಜನರು ಏನು ಮಾಡಬೇಕು, ಏನು ಮಾಡಬಾರದು ಎಂದು ಉಪದೇಶಿಸುತ್ತಾರೆ. ಮಾಯೆ, ಜೀವ ಮತ್ತು ಬ್ರಹ್ಮ ಇವನ್ನು ಕುರಿತು ಸಮಸ್ಯೆಗಳನ್ನು ವಿವರಿಸುತ್ತಾರೆ. ಸಾವಿರಗಟ್ಟಲೆ ಜನರು ಅವರ ಉಪದೇಶಗಳನ್ನು ಕೇಳಿ ಅವರ ಉನ್ನತ ಭಾವಗಳನ್ನು, ವಿಸ್ತೃತ ಜ್ಞಾನವನ್ನು ಮೆಚ್ಚಿಕೊಳ್ಳುತ್ತಾ ಅವರನ್ನು ದೊಡ್ಡ ಮಹಾತ್ಮರೆಂದು, ಸಂತರೆಂದು ಗೌರವಿಸುತ್ತಾರೆ. ಅವರಿಗೆ ಅನೇಕವಾದಂತಹ ಜಟಿಲ ಪ್ರಶ್ನೆಗಳನ್ನು ಕೇಳುತ್ತಾರೆ. ತಮ್ಮ ಶಾಸ್ತ್ರಜ್ಞಾನ ಬಲದಿಂದ ಅವನ್ನು ಅವರು ಉತ್ತರಿಸಬಲ್ಲವರಾದರೆ ಮಹಾತ್ಮರೆಂಬ ಹಿರಿಮೆ ಅವರ ಮನಸ್ಸಿನಲ್ಲಿ ಸ್ಥಾಪಿತವಾಗಿ ಅವರನ್ನು ಗುರುಗಳೆಂದು ಸ್ವೀಕರಿಸಲು ಪ್ರೇರಿತರಾಗುತ್ತಾರೆ. ಆದರೆ ಜನರು ನಿಜವಾಗಿ ಅವರ ವಿದ್ವತ್ತನ್ನು ಹೊರಗೆ ಹಚ್ಚಿದ್ದಾರೆಯೇ ಹೊರತು ಅವರ ನಿಜ ಸ್ಥಿತಿಯನ್ನಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ಅವರ ವಿದ್ವತ್ತನ್ನು ಹೊರಗೆ ಹಚ್ಚಿದ್ದಾರೆ ಹೊತ್ತು ಕೂಡ ಅವರ ನಿಜ ಸ್ಥಿತಿಯನ್ನಲ್ಲ. ಮನುಷ್ಯನನ್ನು ಪರಿಪೂರ್ಣನಾಗಿ ಮಾಡುವುದು ವಿದ್ಯೆ ಅಥವಾ ಶಾಸ್ತ್ರಜ್ಞಾನವಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಸಾಕ್ಷಾತ್ಕಾರವು ಮಾತ್ರ ನಿಜವಾದ ಯೋಗಿಯನ್ನು ಅಥವಾ ಸಂತನನ್ನು ಮಾಡುತ್ತದೆ ಎಂಬುದನ್ನು ಮನಸ್ಸಿನಲ್ಲಿ ದೃಢವಾಗಿ ನೆನಪಿಡಬೇಕು. ಸೊ ಒಂದು ಯೋಗಿಯ ಗುರುತು ಏನಪ್ಪಾ ಅಂತಂದ್ರೆ, ಅಥವಾ ಸಂತನ ಗುರುತು ಏನಪ್ಪಾ ಅಂತಂದ್ರೆ ಸಾಕ್ಷಾತ್ಕಾರ. ಅದು ಅವರ ಗುರುತು, ಅವರ ವಿದ್ಯೆ ಅಲ್ಲ. ಹೊರಗಿನ ವೇಷ, ವಿದ್ಯೆ ಅಥವಾ ವಾಕ್ ವೈಖರಿಯಿಂದ ನಿಮ್ಮನ್ನು ಪ್ರಭಾವಿತಗೊಳಿಸಿದವನು ಸ್ವಾನುಭವದ ಅತಿ ಕೆಳಗಿನ ಮಟ್ಟದಲ್ಲಿ ಇರಬಹುದು. ಆದುದರಿಂದ ವಿದ್ಯೆಯು ನಿಜವಾಗ ಯೋಗಿಯ ಅಥವಾ ಮಹಾತ್ಮನ ಯೋಗ್ಯತೆಯ ಪ್ರಮಾಣವೇನಲ್ಲ. ಅಂತೆಯೇ ನಿಜವಾದ ಮಹಾತ್ಮ ಅಥವಾ ಗುರುವಿನ ಪರೀಕ್ಷೆ ಸಾಕ್ಷಾತ್ಕಾರ ಅಂತೆಯೇ ನಿಜವಾದ ಮಹಾತ್ಮ ಅಥವಾ ಗುರುವಿನ ಪರೀಕ್ಷೆ ಸಾಕ್ಷಾತ್ಕಾರ ಮಾರ್ಗದ ಅನುಭವವೇ ಹೊರತು ಅವನ ಪವಾಡಗಳಲ್ಲ. ದೊಡ್ಡ ವ್ಯಕ್ತಿಯ ಮಹಾತ್ಮನೆಂಬ ಜನಪ್ರಿಯವಾದ ಅರ್ಥವು ನನಗೆ ಹಿಡಿಸುವುದಿಲ್ಲ. ಮಹಾತ್ಮನೆಂದರೆ ಸಂಪೂರ್ಣ ಆತ್ಮ ನಿರಸನದ ಸ್ಥಿತಿಯಲ್ಲಿ ಸದಾಕಾಲ ವಾಸಿಸುತ್ತಾ ದೊಡ್ಡತನ, ಜಂಬ, ಅಹಂಕಾರಗಳ ಭಾವನೆಯನ್ನು ಮೀರಿ ಇರುವ ಒಬ್ಬ ಅನಾಧೃತ ವ್ಯಕ್ತಿ ಅಥವಾ ಅತ್ಯಗಣ್ಯ ವ್ಯಕ್ತಿ ಎಂದು, ಅತ್ಯಗಣ್ಯ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಗಣ್ಯ ವ್ಯಕ್ತಿ ಎಂದು ನಾನು ವಿವರಿಸುತ್ತೇನೆ. ಇದು ಡೆಫಿನೇಷನ್ ಕೇಳ್ತಾರೆ, ಮಹಾತ್ಮ ಎಂದರೆ ಏನು ಅಂತ. ಇದನ್ನು ಬರಿಬೇಕಾಗ್ತದೆ. ಮಹಾತ್ಮನೆಂದರೆ ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ, ಆತ್ಮ ನಿರಸನದ ಸ್ಥಿತಿಯಲ್ಲಿ ಸದಾಕಾಲ ವಾಸಿಸುತ್ತಾ ದೊಡ್ಡತನ, ಜಂಬ, ಅಹಂಕಾರಗಳ ಭಾವನೆಯನ್ನು ಮೀರಿ ಇರುವ ಒಬ್ಬ ಅನಾಧೃತ, ಅಂದ್ರೆ ಅವನ್ನ ಯಾರು ಆದರ ಮಾಡಲ್ಲ, ಆದರ ಮಾಡದಿರತಕ್ಕಂಥ ಅನಾಧೃತ ವ್ಯಕ್ತಿ ಅಥವಾ ಅತ್ಯಗಣ್ಯ ವ್ಯಕ್ತಿ ಅಂದ್ರೆ ನಗಣ್ಯ ವ್ಯಕ್ತಿ, ಅಂದ್ರೆ ಯಾರು ಅವನ್ನ ಗಣ್ಯಕ್ಕೂ ತಗೊಳ್ಳಲ್ಲ, ಲೆಕ್ಕಕ್ಕೂ ತಗೊಳ್ಳಲ್ಲ, ನಗಣ್ಯ ವ್ಯಕ್ತಿ. ಆ ರೀತಿಯಾದಂಥವರು ಮಹಾತ್ಮ ಅಂತ ಕರೀತಾ ಇದ್ದಾರೆ. ಕೆಲವರು ವಿದ್ಯೆಯು ಸಾಕ್ಷಾತ್ಕಾರಕ್ಕೆ ಪೀಠಿಕಾ ರೂಪದ ಸ್ಥಿತಿ ಆದುದರಿಂದ ಅದು ಅಗತ್ಯವೂ ಅಪರಿಹಾರವೂ ಎಂದು ಭಾವನೆಯನ್ನು ಹೊಂದಿದ್ದಾರೆ. ನಾನು ಅವರೊಡನೆ ಸಮ್ಮತಿಸಲಾರೆ. ಏಕೆಂದರೆ ವಿದ್ಯೆಯು ಮೇಧಾಶಕ್ತಿಯ ಸಿದ್ಧಿ, ಸಾಕ್ಷಾತ್ಕಾರವು ಆತ್ಮದ ಜಾಗೃತಿ. ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ಎಕ್ಸಾಮ್ ಪ್ರಶ್ನೆ ಬರುತ್ತೆ. ವಿದ್ಯೆಯು ಡ್ಯಾಶ್ ನ ಸಿದ್ಧಿ, ಸಾಕ್ಷಾತ್ಕಾರವು ಡ್ಯಾಶ್ ನ ಜಾಗೃತಿ ಅಂತ ಕೇಳ್ಬೋದು. ವಿದ್ಯೆಯು ಮೇಧಾಶಕ್ತಿಯ ಸಿದ್ಧಿ ಮತ್ತೆ ಸಾಕ್ಷಾತ್ಕಾರವು ಆತ್ಮದ ಜಾಗೃತಿ. ಆದುದರಿಂದ ಅದರ ಕ್ಷೇತ್ರವನ್ನು ಮೀರಿದ್ದು. ಆದುದರಿಂದ ಧಾರ್ಮಿಕ ನಿಯಮಗಳ ಸಾಧುತ್ವವನ್ನು ವಿವರಿಸಬಲ್ಲವನಾಗಿ ವಿಧಿ ನಿಷೇಧಗಳನ್ನು ಗೊತ್ತು ಮಾಡಬಲ್ಲವನು ನಿಜವಾದ ಗುರುವಾಗಲಾರನು. ಆತ್ಮವನ್ನು ಜಾಗೃತಗೊಳಿಸುವ ಸ್ಫೂರ್ತಿ, ಸಾಕ್ಷಾತ್ಕಾರದ ಹಾದಿ ನಡೆಯುವಾಗ ಆತನಿಂದ ನೇರವಾದ ಆಶ್ರಯ, ಇವು ನಮಗೆ ಗುರುವಿನಿಂದ ಅಗತ್ಯವಾಗಿರಬೇಕು. ಆತ್ಮವನ್ನು ಜಾಗೃತಗೊಳಿಸುವ ಸ್ಫೂರ್ತಿ ಮತ್ತು ಸಾಕ್ಷಾತ್ಕಾರದ ಹಾದಿ ನಡೆಯುವಾಗ ಆತನಿಂದ ನೇರವಾದಂಥ ಆಶ್ರಯ, ಇದೆರಡು ನಮಗೆ ಗುರುಗಳಿಂದ ಬೇಕಾಗಿರುತ್ತೆ. ನಮ್ಮ ಗುರು ಯಶಸ್ವಿ ಆಗಬೇಕಾದರೆ ಅಂಥ ಗುರುವನ್ನು ನಾವು ಹುಡುಕಬೇಕು. ಯಾರನ್ನಾದರೂ ನಮ್ಮ ಆಧ್ಯಾತ್ಮಿಕ ಗುರುವೆಂದು ನಿರ್ಣಯಿಸಬೇಕಾದರೆ ಆತನ ವಿದ್ಯೆಯನ್ನಾಗಲಿ ಪವಾಡಗಳನ್ನಾಗಲಿ ಲೆಕ್ಕಿಸದೆ ಆತ್ಮ ಸಾಕ್ಷಾತ್ಕಾರದ ಕ್ಷೇತ್ರದಲ್ಲಿ ಆತನ ಸ್ವಾನುಭವ ಸಿದ್ಧಿಗಳನ್ನು ಗಣಿಸಬೇಕೆಂದು ಈಗ ಸ್ಪಷ್ಟವಾಯಿತು. ತಾನು ಸ್ವತಃ ಮುಕ್ತನಾಗಿರುವವನೇ ನಿಮ್ಮನ್ನು ಶಾಶ್ವತ ಬಂಧನದಿಂದ ಬಿಡುಗಡೆ ಮಾಡಬಲ್ಲನು. ನಿಮ್ಮ ಗುರು ಸಂಸ್ಕಾರಗಳ ಮಾಯೆ ಮತ್ತು ಅಹಂಕಾರದ ಬಂಧನದಿಂದ ಬಿಡುಗಡೆ ಹೊಂದಿರದಿದ್ದರೆ ಆ ಬಂಧನಗಳಿಂದ ನಿಮ್ಮನ್ನು ಮುಕ್ತನಾಗಿ ಮಾಡಲು ಆತನಿಗೆ ಸಾಧ್ಯವಿಲ್ಲ.
ಸರಿ, ನೆನ್ನೆ ಯಾವುದೋ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ನಲ್ಲ, ಏನ್ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ದೆ? ಉಪನಿಷತ್ ಕಥೆ ಹೇಳ್ತೀನಿ. ಹಾ, ಕಥೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸೊ ನೋಡ್ರಿ, ಆಗಿನ ಕಾಲದಲ್ಲೂ ಕೂಡ ಯಾಜ್ಞವಲ್ಕ್ಯ ಅಂತ ಋಷಿ ಹೆಸರು ಕೇಳಿದಿರ? ಯಾಜ್ಞವಲ್ಕ್ಯ ಅಂತ. ಯಾಜ್ಞವಲ್ಕ್ಯ ಒಬ್ರು ಗುರುಗಳ ಹತ್ರ ಪಾಠ ಕಲಿತಾ ಇರ್ತಾರೆ. ಸೊ ಪಾಠ ಕಲಿತಾ ಕಲಿತಾ ಅವರು ಒಂದಿಷ್ಟು ವೇದಗಳನ್ನೆಲ್ಲ ಕಲ್ತಿರ್ತಾರೆ. ಅದರಲ್ಲಿ ಒಂದು ಭಾಗ ಯಜುರ್ವೇದ ಕೂಡ ಕಲ್ತಿರ್ತಾರೆ. ಅವ್ರ ಗುರುಗಳು ಒಂದೊಮ್ಮೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಇವರಿಗೆ ಅದು ನ್ಯಾಯಸಮ್ಮತ ಅಂತ ಅನ್ಸಲ್ಲ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಗುರುಗಳ ಆಜ್ಞೆಯನ್ನು ತಿರಸ್ಕಾರ ಮಾಡ್ತಾರೆ, ನಾ ಮಾಡಲ್ಲ ಅಂತ ಹೇಳ್ತಾರೆ. ಆಗ ಗುರುಗಳು ಏನ್ ಮಾಡ್ತಾರೆ, ಈಗ ನೀ ಕಲ್ತಿರ್ತಕ್ಕಂಥ ವಿದ್ಯೆ ಎಲ್ಲನೂ ನನಗೆ ವಾಪಸ್ ಕೊಟ್ಬಿಡು ಅಂತ ಕೇಳ್ತಾರೆ. ಆ ವಿದ್ಯೆ ಎಲ್ಲ ವಾಪಸ್ ಕೊಡು ಅಂತ ಕೇಳಿದಾಗ ಯಾಜ್ಞವಲ್ಕ್ಯರು ವಾಂತಿಯ ಮುಖಾಂತರ ಅವ್ರು ಏನು ವಿದ್ಯೆ ಮಾಡಿರ್ತಾರೆ, ತಗೊಂಡಿರ್ತಾರಲ್ಲ, ಅದನ್ನೆಲ್ಲ ಕೂಡ ಹೊರಗಡೆ ಕೊಟ್ಬಿಡ್ತಾರೆ. ಅದು ಕಪ್ಪಗಿರುತ್ತೆ. ಆ ವಾಂತಿ ಬಂದಾಗ, ವಾಂತಿ ಮಾಡಿದಾಗ ಅದು ಕಪ್ಪದಾಗಿರುತ್ತೆ. ಹಾಗಾಗಿ ಅದನ್ನ ಯಜುರ್ವೇದದ ಒಂದು ಭಾಗ, ಯಜುರ್ವೇದಕ್ಕೆ ಎರಡು ಭಾಗ ಉಂಟು. ಸೊ ಎರಡು ಭಾಗದಲ್ಲಿ ಅದು ಕಪ್ಪು ಯಜುರ್ವೇದ, ಅಥವಾ ಕಪ್ಪಗೆ ಏನಂತೀರ ಕನ್ನಡದಲ್ಲಿ? ಆ ನೀವು ಪಕ್ಷಗಳು ಹೇಳ್ತಿರಲ್ಲ, ಶುಕ್ಲ ಪಕ್ಷ ಮತ್ತೆ ಇನ್ನೊಂದು ಕೃಷ್ಣ ಪಕ್ಷ. ಪಕ್ಷ ಬ್ರದರ್, ಕೃಷ್ಣ ಪಕ್ಷ. ಕೃಷ್ಣ ಪಕ್ಷ. ಸೊ ಅದನ್ನ ಅವರು ಕೃಷ್ಣ ಯಜುರ್ವೇದ ಅಂತ ಕರಿತೀವಿ. ಯಾವ ವಿದ್ಯೆ ಯಾಜ್ಞವಲ್ಕ್ಯರಿಗೆ ಮುಂಚೆ ಅವ್ರ ಗುರುಗಳಿಂದ ಬಂದಿತ್ತೋ, ಯಾವ್ದನ್ನ ಅವ್ರು ವಾಂತಿ ಮಾಡಿ ವಾಪಸ್ ಕೊಟ್ಬಿಟ್ರೋ ಅದು ಕಪ್ಪಗಿದ್ದರಿಂದ ಅದನ್ನ ಕೃಷ್ಣ ಯಜುರ್ವೇದ ಅಂತ ಕರಿತೀರ. ಹಳೆ ಭಾಗ ಕೃಷ್ಣ ಯಜುರ್ವೇದ. ಯಜುರ್ವೇದದಲ್ಲಿ ಎರಡು ಭಾಗ ಉಂಟು, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ. ಕೃಷ್ಣ ಯಜುರ್ವೇದ ಹಳೆ ಭಾಗ, ಅದು ಈಗಲೂ ಇದೆ, ಚಾಲ್ತಿಯಲ್ಲಿದೆ. ಆದ್ರೆ ಯಾಜ್ಞವಲ್ಕ್ಯರು ಅದನ್ನು ವಾಪಸ್ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಅವ್ರ ಗುರುಗಳಿಂದ ಬೇರ್ಪಟ್ಟು ಸೂರ್ಯನನ್ನು ಕುರಿತು ಧ್ಯಾನ ಮಾಡ್ತಾರೆ. ಸೂರ್ಯ ಅವರಿಗೆ ಪ್ರತ್ಯಕ್ಷನಾಗಿ ಕುದುರೆಯ ಮುಖಾಂತರ ಅವರಿಗೆ ಯಜುರ್ವೇದ ಮುಂದಿನ ಭಾಗನ ಹೇಳ್ಕೊಡ್ತಾರೆ. ಅದನ್ನ ನಾವು ಶುಕ್ಲ ಯಜುರ್ವೇದ ಅಂತ ಕರಿತೀವಿ. ಸೊ ಎರಡು ಭಾಗ, ಕೃಷ್ಣ ಯಜುರ್ವೇದ ಮತ್ತೆ ಶುಕ್ಲ ಯಜುರ್ವೇದ. ಇದು ಯಾಕೆ ಹೇಳಿದೆ ಅಂತಂದ್ರೆ, ಈ ಒಂದು ಸಣ್ಣ ಉಪಕಥೆ ಉಪನಿಷತ್ತಲ್ಲಿ ಬರೋದು, ಆಗಿನ ಕಾಲದಲ್ಲೂ ಕೂಡ ಈಗಿನ ಕಾಲದಂತೆನೆ ಗುರುಗಳಿಂದ ಬೇರ್ಪಡೋಂಗಿಲ್ಲ ಅಂತ ಕಟ್ಟಳೆ ಹಾಕೋರು. ಗುರುಗಳಿಂದ ಬೇರ್ಪಟ್ರೆ ಅವರು ಕಲ್ಸ್ಕೊಟ್ಟಿರ್ತಕ್ಕಂಥ ವಿದ್ಯೆನೆಲ್ಲ ವಾಪಸ್ ಕೊಡ್ಬೇಕು ಅನ್ನೋ ಕಟ್ಟಳೆ ಹಾಕೋರು. ಬಟ್ ಆಗಿನ ಕಾಲದಲ್ಲೂ ಗುರುಗಳಿಂದ ಬೇರ್ಪಟ್ಟು ಸಾಧನೆ ಮಾಡ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದ್ರಲ್ಲಿ ಒಂದು ಉದಾಹರಣೆ ಯಾಜ್ಞವಲ್ಕ್ಯರು, ಅವ್ರ ಜೀವನದಲ್ಲಿ ನಡೀತಕ್ಕಂಥ ಘಟನೆ. ಸೊ ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಅಂದ್ರೆ ಗುರುಗಳನ್ನ ನೀವು, ನಿಮಗೆ ಅನಿಸಿದ್ರೆ, ನಿಮ್ಗೆ ಅದು ಯಾವುದು ಸರಿಯಾದಂತ ನಾನು ಗುರು ಹಿಡಿದಿಲ್ಲ, ಅವರ ಸಾಮರ್ಥ್ಯ ದಿಂದ ನನಗೇನು ಉಪಯೋಗ ಆಗಲ್ಲ ಅಂತ ಏನಾದ್ರು ನಿಮ್ಗೆ ಅನಿಸಿದ್ರೆ, ಯಾವ ಬೇಕಾದ್ರೂ ನೀವು ಗುರುಗಳನ್ನ ಬದಲಾವಣೆ ಮಾಡಬಹುದು. ಆದ್ರೆ ಇಲ್ಲಿ ಬಾಬೂಜಿ ಅವ್ರು ಬರೆದಿದ್ರಲ್ಲ, ಗುರುಗಳ ಪವಾಡ ಶಕ್ತಿಯನ್ನಾಗ್ಲಿ, ಗುರುಗಳ ವಿದ್ಯಾಶಕ್ತಿಯನ್ನಾಗ್ಲಿ ನೀವು ಪರೀಕ್ಷೆ ಮಾಡ್ತಾ ಕೂತ್ಕೋಬಾರ್ದು. ಗುರುಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ, ಅವರು ಏನ್ ಅನುಭವ ಗಳಿಸ್ಕೊಂಡಿದ್ದಾರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ಅದನ್ನ ನೀವು ಗಣನೆಗೆ ತಗೊಂಡು ನೀವು ಮುಂದುವರಿಬೇಕಾಗುತ್ತೆ. ಸರಿ, ನಾವು ಇಟ್ಕೊಳ್ಬೇಕು. ಸರಿ, ಈಗ ಮುಂದುವರ್ಸೋಣ ಅಂತಾಗ. ಪ್ರಾಣಾಹುತಿ. ಸಾಮಾನ್ಯವಾಗಿ ಜನರಿಗೆ ಗೊತ್ತಿಲ್ಲದ ಒಂದು ದೊಡ್ಡ ರಹಸ್ಯವನ್ನು ನನ್ನ ಗುರುವಿನ ಕೃಪೆಯಿಂದ ಹೊರಗಡೆಯಲು ನಾನು ಪ್ರಯತ್ನ ಮಾಡುತ್ತೇನೆ. ಭಗವಾನ್ ಕೃಷ್ಣ, ಸ್ವಾಮಿ ವಿವೇಕಾನಂದ ಅಥವಾ ನನ್ನ ಗುರುವಿನಂತ ಮಹಾ ವ್ಯಕ್ತಿ ಮಾನವ ಜೀವನದ ಸಂಪೂರ್ಣ ಮಾರ್ಗವನ್ನೇ ಬದಲಾಯಿಸಿದಾಗ ಒಂದು ದೊಡ್ಡ ಆಶ್ಚರ್ಯವಾಗುತ್ತದೆ. ತನ್ನ ಸಾಮರ್ಥ್ಯದಿಂದ ನಮ್ಮನ್ನು ಮೇಲೆ ಮೇಲೆ ಎತ್ತಬಲ್ಲ ಗುರುವನ್ನು ಕಂಡುಹಿಡಿಯುವುದು ನಮಗೆ ತೀರಾ ಅಗತ್ಯ. ಈ ರಹಸ್ಯವೇ ಪ್ರಾಣಾಹುತಿ. ಪ್ರಾಣಾಹುತಿ ಅಂದ್ರೆ ಯಾವ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡಿಂದ ನಾವು ನಮ್ಮನ್ನ ಮೇಲಕ್ಕೆ ಬೇಗನೆ ಎತ್ತುತ್ತಾರಲ್ಲ, ಆ ರಹಸ್ಯನೇ ಪ್ರಾಣಾಹುತಿ. ಇದು ಶುದ್ಧ ಮನಸ್ಸಿನ ಕಾಲುವೆಯ ಮುಖಾಂತರ ಹರಿಯುವ ಶಕ್ತಿ. ಅಂಡ್ಲೈನ್ ಮಾಡ್ಕೊಳ್ರಿ. ಪ್ರಾಣಾಹುತಿ ಅನ್ನೋದು ಶುದ್ಧ ಮನಸ್ಸಿನ ಕಾಲುವೆಯ ಮುಖಾಂತರ ಹರಿಯುವ ಶಕ್ತಿ. ಪ್ರಾಣಾಹುತಿ ಪರಿಣಾಮಕಾರಿಯಾದ ಇಚ್ಛಾಶಕ್ತಿಯ ಮೂಲಕ ಪ್ರಯೋಗಿಸಲ್ಪಡುತ್ತದೆ. ಇದಿಷ್ಟು ಬರಿಬೇಕು.
ಈ ರಹಸ್ಯವೇ ಪ್ರಾಣಾಹುತಿ ಅಂತಿದೆಯಲ್ಲ, ಅಲ್ಲಿಂದ ಹಿಡಿದು ಫಲ ಕೊಡುತ್ತದೆ ಅಂತ ಕೆಳಗಡೆ ಬರುತ್ತೆ, ಅಲ್ಲಿವರೆಗೂ ಕೂಡ. ಸೊ ಈ ರಹಸ್ಯವೇ ಪ್ರಾಣಾಹುತಿ, ಇದು ಶುದ್ಧ ಮನಸ್ಸಿನ ಕಾಲುವೆ ಮುಖಾಂತರ ಹರಿಯುವ ಶಕ್ತಿ. ಪ್ರಾಣಾಹುತಿ ಪರಿಣಾಮಕಾರಿಯಾದ ಇಚ್ಛಾಶಕ್ತಿಯ ಮೂಲಕ ಪ್ರಯೋಗಿಸಲ್ಪಡುತ್ತದೆ. ಆಧ್ಯಾತ್ಮಿಕ ಶಿಕ್ಷಕನು ಅಭ್ಯಾಸಿಯ ಮನಸ್ಸನ್ನು ರೂಪಿಸಲು ತನ್ನ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಿದರೆ ಅದು ಪರಿಣಾಮಕಾರಿಯಾಗಿ ಉತ್ತಮ ಫಲ ಕೊಡುತ್ತದೆ. ತಾವು ಕಾವ್ಯ ಬಟ್ಟೆಯನ್ನು ಧರಿಸಿದ ಕೂಡಲೇ ಗುರುವಿನ ವೃತ್ತಿಯನ್ನು ಪ್ರಾರಂಭಿಸುವಂತಹ ಅನೇಕ ಸ್ವಾಮಿಗಳು ತಮ್ಮ ಶಿಷ್ಯರು ತಮ್ಮ ಉಪದೇಶವನ್ನು ಗಮನ ಕೊಟ್ಟು ಕೇಳಿದರೂ ನಾಯಿಯ ಬಾಲದಂತೆ ವಕ್ರವಾಗಿಯೇ ಇರುತ್ತಾರೆಂದು ದೂರು ಹೇಳುತ್ತಾರೆ. ಕಾರಣವು ಸ್ಪಷ್ಟವಾಗಿದೆ. ಆ ಸ್ವಾಮಿ ತನ್ನ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸುವುದಿಲ್ಲ, ಅಥವಾ ಆತನಿಗೆ ಆ ಶಕ್ತಿ ಇಲ್ಲ. ಸೊ ಎರಡು ಕೆಲಸ. ಯಾರಿಂದ ನಮ್ಗೆ ಉಪಯೋಗ ಆಗಲ್ಲ ಅಂತಂದ್ರೆ ಅವರಲ್ಲಿ ಶಕ್ತಿ ಇಲ್ಲ, ಪ್ರಾಣಾಹುತಿಯ ಶಕ್ತಿ ಇಲ್ಲ, ಅವ್ರ ಸಂಕಲ್ಪ ಶಕ್ತಿನ ಉಪಯೋಗಿಸಲ್ಲ. ಈ ಎರಡೂ ಇಲ್ಲದೆ ಇದ್ರೆ ನಮ್ ಕೆಲಸ ಆಗಲ್ಲ. ಎರಡರಲ್ಲಿ ಒಂದಿಲ್ಲದೆ ನಮ್ ಕೆಲಸ ಆಗಲ್ಲ. ಸೊ ಪ್ರಾಣಾಹುತಿ ಶಕ್ತಿ ಕೊಡೋದಿರಬೇಕು. ಎರಡನೇದು ನಮ್ಗೆ ಅವ್ರ ಇಚ್ಛಾಶಕ್ತಿನ ಉಪಯೋಗಿಸಕ್ ಬರಬೇಕು ಅವರಿಗೆ. ಈಗ ಅಭ್ಯಾಸಿ ಪ್ರಶಿಕ್ಷಕರಾಗಿ ತರಬೇತಿ ಪಡ್ಕೊಳ್ಳಿಕ್ಕೆ ಕಾನಾಗ ಹೋದಾಗ ಗುರುಗಳು ಅವರಿಗೆ ತಮ್ಮ ಹೃದಯದ ಒಂದು ಕನೆಕ್ಷನ್ ಕೊಟ್ಟು ಸಂಪರ್ಕ ಏರ್ಪಡಿಸಿ ಅವರ ಪ್ರಾಣಾಹುತಿ ಶಕ್ತಿ ನಮ್ಮ ಹೃದಯದ ಮುಖಾಂತರ, ಅಂದ್ರೆ ಪ್ರಶಿಕ್ಷಕರು ಯಾರಿರ್ತಾರೆ ಅವರ ಹೃದಯದ ಮುಖಾಂತರ ಹರಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಪ್ರಶಿಕ್ಷಕರು ಪ್ರಾಣಾಹುತಿ ಎಲ್ಲಿಂದ ಬರ್ತಿದ್ಯೋ ಅಲ್ಲಿಂದ ಅದನ್ನ ನೇರವಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯವಾಗದಿದ್ರು ಕೂಡ ಗುರುಗಳ ಒಂದು ಸಂಪರ್ಕದಿಂದ ಬರ್ತಿರ್ತಕ್ಕಂಥ ಪ್ರಾಣಾಹುತಿ ಶಕ್ತಿ ಉಪಯೋಗಿಸ್ಕೊಂಡು ಅವ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಇದೇ ಆಗೋದು ನಮ್ಮ ಸಿಸ್ಟಮ್ ಅಂತ. ಸರಿನಾ? ಗುರುಗಳು ಏನ್ ಮಾಡ್ತಾರೆ, ಅವರ ಸಂಪರ್ಕವನ್ನು, ಅವರ ಹೃದಯದ ಸಂಪರ್ಕವನ್ನು ಪ್ರಶಿಕ್ಷಕರ ಹೃದಯದ ಜೊತೆಗೆ ಸ್ಥಾಪನೆ ಮಾಡಿರ್ತಾರೆ. ಅದ್ರ ಮುಖಾಂತರ ನಮಗೆ ಗುರುಗಳ ಪ್ರಾಣಾಹುತಿ ಶಕ್ತಿ ಹರಿದು ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಅಭ್ಯಾಸದ ಮೇಲೆ ಕೆಲಸ ಮಾಡ್ಬೋದು. ಇದು ನಿಮ್ ಕನೆಕ್ಷನ್ ಯಾವಾಗ ಕೊಡ್ತಾರೆ ಅಂತಂದ್ರೆ, ನಿಮಗೆ ಪ್ರಶಿಕ್ಷಕರ ತರಬೇತಿಗೆ ಅಂತ ನೀವು ಕಾಣಕ್ ಹೋದಾಗ ಇದೇ ನಿಮ್ಗೆ ಮಾಡಲ್ಪಡುದು. ಸರಿನಾ? ಟ್ರೈನಿಂಗ್ ಸಮಯದಲ್ಲಿ ಅದನ್ನೇ ಮಾಡೋದು ಗುರುಗಳು. ಸೊ ನಿಮ್ಗೆ ಶಕ್ತಿನೂ ಬೇಕು, ಇಚ್ಛಾಶಕ್ತಿನೂ ಇರಬೇಕು. ಪ್ರಾಣಾಹುತಿ ಶಕ್ತಿನ ಕೊಡುವಂತ ಕೆಪಾಸಿಟಿ ಇರಬೇಕು, ಇಚ್ಛಾಶಕ್ತಿನೂ ಇರಬೇಕು. ಎರಡಲ್ಲಿ ಒಂದು ಇಲ್ಲದೆ ಇದ್ರು ಕೂಡ, ಅಥವಾ ಎರಡೂ ಇಲ್ಲದೆ ಇದ್ರು ಕೂಡ ಪ್ರಾಣಾಹುತಿ ಕೆಲಸ ಮಾಡಲ್ಲ. ಅವರು ಮೆದುಳಿನ ಕಷ್ಟಕರವಾದ ಅಭ್ಯಾಸಗಳನ್ನು ಗೊತ್ತುಪಡಿಸಿ ಶಿಷ್ಯರನ್ನು ತಮ್ಮ ಹಣೆ ಬರಕ್ಕೆ ಬಿಡುತ್ತಾರೆ. ಈ ಅಭ್ಯಾಸಗಳ ಫಲಿತಾಂಶವು ಗುರುವಿಗೂ ಗೊತ್ತಾಗುವುದಿಲ್ಲ. ಶಿಷ್ಯನಾದರೂ ತನ್ನ ವಿವೇಕವನ್ನು ಉಪಯೋಗ ಮಾಡುವ ಗೋಜಿಗೆ ಹೋಗುವುದಿಲ್ಲ. ಸೊ ಇದು ಎರಡು ತೊಡಕಾಗುತ್ತೆ. ಶಿಷ್ಯ ತನ್ನ ವಿವೇಕವನ್ನು ತಾನು ಉಪಯೋಗಿಸಲ್ಲ, ಗುರುಗಳಿಗೆ ತಾವು ಕೊಟ್ಟಿರ್ತಕ್ಕಂಥ ಅಭ್ಯಾಸದ ಪರಿಣಾಮ ಏನಾಗುತ್ತೆ ಅಂತ ಕೂಡ ಗೊತ್ತಿರಲ್ಲ. ಇದರ ಫಲವಾಗಿ ಶಿಷ್ಯನಲ್ಲಿ ಸ್ಥೂಲತೆ ಮತ್ತು ಬುದ್ಧಿಯ ಮೌಢ್ಯ ಉಂಟಾಗುತ್ತದೆ. ಸೊ ಆಧ್ಯಾತ್ಮಿಕವಾಗಿ ಸರಿಯಾಗಿ ನಾವು ಒಂದು ಸಾಧನವನ್ನು ಸರಿಯಾಗಿ ಹಿಡ್ಕೊಳ್ಳಿಲ್ಲ ಅಂತಂದ್ರೆ, ಅಂದ್ರೆ ಸರಿಯಾದಂತ ಸಾಧನ ಅಥವಾ ಮಾರ್ಗವನ್ನು ಹಿಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ, ಶಿಷ್ಯನಲ್ಲಿ ಸ್ಥೂಲತೆ ಮತ್ತು ಬುದ್ಧಿಯ ಮೌಢ್ಯ ಉಂಟಾಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಎರಡು ಆಗ್ತಾ ಇದೆ ಅಂದ್ರೆ ಶಿಷ್ಯನಲ್ಲಿ ಅವ್ರು ಹಿಡಿದಿರ್ತಕ್ಕಂಥ ಮಾರ್ಗ ತಪ್ಪಿದೆ ಅಂತ. ಶಿಷ್ಯನಲ್ಲಿ ಸ್ಥೂಲತೆ ಮತ್ತು ಬುದ್ಧಿಯ ಮೌಢ್ಯ. ಉಪದೇಶ ಮಾಡುವ ತಮ್ಮ ಹಕ್ಕಿನ ಬಗ್ಗೆ ಅಭಿಮಾನದ ಮಾತ್ರ ಉಳ್ಳವರಾಗಿದ್ದು ತಮ್ಮ ಕರ್ತವ್ಯ ಬಾಧ್ಯತೆಗಳ ಬಗ್ಗೆ ಅರಿವಿಲ್ಲದ ಗುರುಗಳಿಗೆ ಭ್ರಷ್ಟಾಚಾರ, ಅಧಪತನ ಮತ್ತು ನೈತಿಕ ದುರಾಚಾರ ಇವು ಲಭಿಸುತ್ತದೆ. ಗುರುಗಳಿಗೆ ಈ ಮೂರು ಆಗುತ್ತೆ, ಶಿಷ್ಯನಿಗೆ ಅದಾಗತ್ತೆ. ಶಿಷ್ಯನಿಗೆ ಏನಾಗುತ್ತೆ, ಸ್ಥೂಲತೆ ಮತ್ತು ಬುದ್ಧಿಯ ಮೌಢ್ಯ ಆಗುತ್ತೆ. ಗುರುಗಳಿಗೆ ಏನಾಗುತ್ತೆ, ಭ್ರಷ್ಟಾಚಾರ, ಅಧಪತನ ಮತ್ತು ನೈತಿಕ ದುರಾಚಾರ. ತನ್ನನ್ನು ಬದಲಾವಣೆ ಮಾಡಿಕೊಳ್ಳಲು ಬಯಸಿದ ಮನುಷ್ಯನೇ ತನ್ನ ಪ್ರಗತಿಗೆ ಕಾರಣನೆಂದು, ಗುರುವು ಹೆಸರಿಗೆ ಮಾತ್ರ ಕಾರಣನೆಂದು ಕೆಲವು ನಾಸ್ತಿಕರು ಹೇಳುತ್ತಾರೆ. ಭಗವಾನ್ ಕೃಷ್ಣನಿಗೆ ಆ ಶಕ್ತಿ ಇದ್ದಿದ್ದರೆ ಕುರುಕ್ಷೇತ್ರ ಯುದ್ಧಕ್ಕೆ ಬದಲು ದುರ್ಯೋಧನನ ಹೃದಯ ಪರಿವರ್ತನೆಯನ್ನು ಏಕೆ ಮಾಡಲಿಲ್ಲ? ಒಬ್ಬ ಅಯೋಗ್ಯ ಮನುಷ್ಯನನ್ನು ಅಥವಾ ಜಡ ವಸ್ತುವನ್ನು ಗುರುವನ್ನಾಗಿ ಸ್ವೀಕರಿಸಿ ಮಹಾತ್ಮರಾದವರ ಕಥೆಗಳನ್ನು ಸಹ ಅವರು ಉದಾಹರಿಸಬಹುದು. ಆದರೆ ಸತ್ಯಾನ್ವೇಷಣೆಯಲ್ಲಿ ನಮಗೆ ಆತಂಕವಾಗುವುದಿಲ್ಲ, ಏಕೆಂದರೆ ದೇವರ ಮಾರ್ಗಗಳು ಅಚಿಂತ್ಯವಾದವು. ಅಂಡರ್ಲೈನ್ ಮಾಡ್ಕೊಳ್ರಿ. ದೇವರ ಮಾರ್ಗಗಳು ಅಚಿಂತ್ಯವಾದವು. ಯಾವುದ್ರ ಮುಖಾಂತರ ಬೇಕಾದ್ರೂ ದೇವರ ಕೆಲಸ ಮಾಡ್ಬೋದು ನಮ್ಮ ಮೇಲೆ. ನಮಗೆ ಹೃದಯ ತೆರೆದಿರ್ಬೇಕಷ್ಟೆ. ನಮ್ಮ ಹೃದಯ ತೆರೆದಿದ್ರೆ ಜೀವಂತವಾಗಿರ್ತಕ್ಕಂಥ ವಸ್ತು ಅಥವಾ ನಿರ್ಜೀವವಾಗಿರ್ತಕ್ಕಂಥ ವಸ್ತು ಯಾವುದನ್ನು ಉಪಯೋಗಿಸ್ಕೊಂಡು ಬೇಕಾದ್ರೂ ದೇವರು ನಮ್ಮ ಮೇಲೆ ಕೆಲಸ ಮಾಡಬಹುದು. ಕೆಲವರು ತಮ್ಮ ಸ್ವಂತ ವಿಚಾರದಿಂದ ಮೋಸ ಹೋಗುತ್ತಾರೆ, ಕೆಲವರು ದೈವಿ ಕೃಪೆಯಿಂದ ಬೆಳಕು ಹೊಂದುತ್ತಾರೆ. ಎರಡೂ ಆಗುತ್ತೆ. ಕೆಲವರು ತಮ್ಮ ಸ್ವಂತ ವಿಚಾರದಿಂದ ಮೋಸ ಹೋಗ್ತಾರೆ, ಕೆಲವರು ದೈವಿ ಕೃಪೆಯಿಂದ ಬೆಳಕನ್ನು ಹೊಂದುತ್ತಾರೆ. ಸೊ ಈಗ ಪ್ರಾಣಾಹುತಿಯಿಂದ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಇವಾಗ. ಯೋಗ್ಯ ಶಿಕ್ಷಕನು ತನ್ನ ಪ್ರಾಣಾಹುತಿಯ ಶಕ್ತಿಯಿಂದ ಅಭ್ಯಾಸಿಯ ಮನಸ್ಸಿನಲ್ಲಿರುವ ಹೀನ ಚಿತ್ತವೃತ್ತಿಗಳನ್ನು ದುರ್ಬಲಗೊಳಿಸಿ
ಅವನ ಹೃದಯದ ಅಂತರಾಳದಲ್ಲಿ ದೈವಿ ಪ್ರಕಾಶದ ಬೀಜಗಳನ್ನು ಬಿತ್ತುತ್ತಾನೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಇದೇ ನಿಮಗೆ ಮೊದಲು 3 ಬೈಠಕ್ ಕೊಡ್ತಾರಲ್ಲ, ಇದೇ ಕೆಲಸ ಆಗೋದು. ಮೊದಲು 3 ಬೈಠಕಲ್ಲಿ ಏನಾಗುತ್ತೆ? ಪ್ರಾಣಾಹುತಿಯ ಶಕ್ತಿಯಿಂದ ಅಭ್ಯಾಸಿಯ ಮನಸ್ಸಿನಲ್ಲಿರುವ ಹೀನ ಚಿತ್ತ ವೃತ್ತಿಗಳನ್ನು ದುರ್ಬಲಗೊಳಿಸಿ ಅವನ ಹೃದಯದ ಅಂತರಾಳದಲ್ಲಿ ದೈವಿ ಪ್ರಕಾಶದ ಬೀಜಗಳನ್ನು ಬಿತ್ತುತ್ತಾನೆ. ಈ ಕ್ರಮದಲ್ಲಿ ಶಿಕ್ಷಕನು ದೈವಿ ಅನಂತತೆಯ ಸಹಾಯವನ್ನು ಪಡೆದಿರುವ ತನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸುತ್ತಾನೆ. ಒಂದು ರೀತಿಯಿಂದ ಅವನು ತತ್ ಎಂಬುದರ ಅರಿವನ್ನು ಹೊಂದಿದ್ದಾನೆ. ಅದನ್ನು ತನ್ನ ಸದಿಚ್ಛೆ ಎಂಬ ಕನ್ನಡಿಯ ಮೂಲಕ ಅಭ್ಯಾಸಿಯ ಹೃದಯದ ಮೇಲೆ ಕೇಂದ್ರೀಕರಿಸುತ್ತಾನೆ. ಸೊ ಪ್ರಾಣಾಹುತಿ ಕೆಲಸ ಹೇಗೆ ಮಾಡುತ್ತೆ ಅಂತ ಇಲ್ಲಿ ಬರಿತಾ ಇದ್ದಾರೆ. ಏನ್ ಮಾಡ್ತಾರೆ? ಈ ಕ್ರಮದಲ್ಲಿ ಶಿಕ್ಷಕನು ದೈವಿ ಅನಂತತೆಯ ಸಹಾಯವನ್ನು ಪಡೆದಿರುವ ತನ್ನ ಇಚ್ಛಾಶಕ್ತಿಯನ್ನು ಪಡೆದಿರುತ್ತಾನೆ. ಅಂದ್ರೆ ಆ ಪ್ರಶಿಕ್ಷಕನ ಅಥವಾ ಗುರುವಿನ ಇಚ್ಛಾಶಕ್ತಿ ಏನಿದೆ, ಅದರ ಹಿಂದ್ಗಡೆ ಏನಿದೆ? ದೈವಿ ಅನಂತತೆ ಇದೆ. ಆ ದೈವಿ ಅನಂತತೆಯ ಶಕ್ತಿ ಉಪಯೋಗಿಸ್ಕೊಂಡು ತನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಂಡು ಇವನು ಕೆಲಸ ಮಾಡ್ತಾನೆ. ಒಂದು ರೀತಿಯಲ್ಲಿ ತತ್ ಅಂದ್ರೆ ಅದು ದೈವಿ ಶಕ್ತಿ. ತತ್ ಎಂಬುದರ ಅರಿವು ಹೊಂದಿದ್ದಾನೆ. ಆ ತತ್ ಎಂಬುದರ ಅರಿವು ಹೊಂದಿದ್ದು ಅದನ್ನು ಸದಿಚ್ಛೆ ಎಂಬ ಅಂದ್ರೆ ಒಳ್ಳೆ ಇಚ್ಛೆ ಎಂಬ ಕನ್ನಡಿಯ ಮೂಲಕ ಅಭ್ಯಾಸದ ಹೃದಯದ ಮೇಲೆ ಅದನ್ನು ಕೇಂದ್ರೀಕರಿಸುತ್ತಾನೆ. ಇಷ್ಟೇ ಮಾಡುದು. ಬೈಟೆ ಕೊಡ್ಬೇಕಾದ್ರೆ ಇಷ್ಟೇ ಮಾಡುದು. ಸೊ ಆ ದೈವದ ಶಕ್ತಿಗೆ ನಾವು ಕನೆಕ್ಟ್ ಆಗ್ತೀವಿ ನಮ್ಮ ಸದಿಚ್ಛೆಯಿಂದ, ಅಂದ್ರೆ ಗುಡ್ ವಿಲ್, ಆ ಒಳ್ಳೆ ಇಚ್ಛೆಯಿಂದ ನಾವೇನ್ ಮಾಡ್ತೀವಿ? ಆ ಕನ್ನಡಿಯಂತೆ ನಾವು ಆ ಪ್ರಾಣಾಹುತಿಯ ಶಕ್ತಿಯನ್ನ ಯಾರು ನಮ್ಮ ಅಭ್ಯಾಸಿಯ ಹೃದಯದ ಮೇಲೆ ಅದನ್ನು ಕೇಂದ್ರೀಕರಿಸ್ತೀವಿ. ಅಭ್ಯಾಸಿಗೆ ಮೊದಲು ಏನೂ ಭಾಸವಾಗಲಿಕ್ಕಿಲ್ಲ. ಪ್ರತಿಯೊಂದನ್ನು ಇಂದ್ರಿಯಗಳ ಮೂಲಕ ಮಾತ್ರ ತಿಳಿಯಲು ಅಭ್ಯಾಸವಾಗಿರುವುದೇ ಇದಕ್ಕೆ ಕಾರಣ. ಹಾಗಾಗಿ ಅಭ್ಯಾಸಿಗೆ ಮೊದಲು ಏನು ಗೊತ್ತಾಗಲ್ಲ. ಕೆಲ ಕಾಲದ ನಂತರ ಆತನಿಗೂ ಪ್ರಾಣಾಹುತಿಯ ಪರಿಣಾಮ ಗೊತ್ತಾಗಬಹುದು. ಏನಾಗತ್ತೆ? ಅದು ಚಿತ್ತವೃತ್ತಿಗಳ ಮತ್ತು ಪ್ರಾಣಾಯಾಮ ಕೋಶಗಳ ಕಾರ್ಯದ ಮೇಲೆ ಬಹಳ ಸೂಕ್ಷ್ಮವಾಗಿ ಪರಿಣಾಮ ಬೀರುವ ರೀತಿಯಲ್ಲಿ ಇರುತ್ತದೆ. ಸೊ ಚಿತ್ತವೃತ್ತಿಗಳು ಮತ್ತೆ ಇಲ್ಲಿ ಪ್ರಾಣಮಯ ಕೋಶಗಳು ಅಂತ ಬರೆದಿದ್ದಾರೆ. ಅಂದ್ರೆ ಇಂಗ್ಲಿಷ್ನಲ್ಲಿ ವೈಟಲ್ ಪಾರ್ಟ್ಸ್ ಅಂತ ಬರೆದಿದ್ದಾರೆ. ವೈಟಲ್ ಪಾರ್ಟ್ಸ್ ಅಂದ್ರೆ ಇಲ್ಲಿ ವೈಟಲ್ ಅಂದ್ರೆ ಅಲ್ಲಿ ಪ್ರಾಣ ಅಂತ ಬರೋದು. ಅಂದ್ರೆ ಮುಖ್ಯವಾದಂತ ಅಂಗಗಳ ಕೆಲಸಗಳಲ್ಲಿ ಪರಿವರ್ತನೆ ಆಗುತ್ತೆ. ಪ್ರಾಣಮಯ ಕೋಶಗಳ ಕಾರ್ಯದ ಮೇಲೆ ಬಹಳ ಸೂಕ್ಷ್ಮವಾಗಿ ಪರಿಣಾಮ ಬೀರುವ ರೀತಿಯಲ್ಲಿ ಇರುತ್ತದೆ. ಇದು ಎಲ್ರಿಗೂ ಅನುಭವಕ್ಕೆ ಬರಬೇಕು. ಹಾಗಾಗಿ ನೀವು ಪ್ರಾಣಾಹುತಿ ತಗೊಂಡು ಬೆಳೀತಾ ಇದೆ ಅಂತ ಹೆಂಗೆ ಗೊತ್ತಾಗಬೇಕು? ನಿಮ್ಮ ಚಿತ್ತವೃತ್ತಿಗಳು ದುರ್ಬಲಗೊಳ್ಳಬೇಕು ಮತ್ತೆ ನಿಮ್ಮ ಪ್ರಾಣಮಯ ಕೋಶದಲ್ಲಿ ಬದಲಾವಣೆಗಳು ಆಗ್ತಿಗೆ ಶುರು ಆಗ್ಬೇಕು. ಇದಿಷ್ಟು ಆಗ್ತಿದೆ ಅಂತಂದ್ರೆ ನಿಮಗೆ ಪ್ರಾಣಾಹುತಿಯ ಕೆಲಸ ಆಗ್ತಾ ಇದೆ ಅಂತ. ಈ ಪ್ರಾಣಾಹುತಿಯ ಪದ್ಧತಿ ನಮ್ಮ ಪ್ರಾಚೀನ ಋಷಿಗಳಿಂದ ಕಂಡು ಹಿಡಿಯಲ್ಪಟ್ಟು ಬಹಳವಾಗಿ ಆಚರಣೆಯಲ್ಲಿದ್ದು ಈಗ ಸಂಪೂರ್ಣವಾಗಿ ತಾನು ಹುಟ್ಟಿದ ದೇಶದಲ್ಲಿಯೇ ಮಾಯವಾಗಿ ಎಲ್ಲೋ ಕೆಲವರು ಮಾತ್ರ ಇದನ್ನು ನಂಬಲು ಮನಸ್ಸು ಮಾಡುವವರಿದ್ದಾರೆಂಬುದು ಬಹಳ ವಿಷಾದನೀಯ ಮತ್ತು ಶೋಚನೀಯ ವಿಷಯವಾಗಿದೆ. ಕೆಲವರು ಇದು ಸಂಮೋಹನ ವಿದ್ಯೆ ಅಥವಾ ವಶೀಕರಣ ವಿದ್ಯೆ ಅಲ್ಲದೆ ಮತ್ತೇನೂ ಅಲ್ಲವೆಂದು ದುರ್ವ್ಯಾಖ್ಯಾನ ಮಾಡುತ್ತಾ ಅಪಹಾಸ್ಯ ಮಾಡಲು ಪ್ರಯತ್ನಿಸಿದ್ದಾರೆ. ವಶೀಕರಣಕ್ಕೂ ಪ್ರಾಣಾಹುತಿಗೂ ಇರತಕ್ಕಂಥ ವ್ಯತ್ಯಾಸ ಹೇಳ್ತಾರೆ. ಇದು ನಿಮಗೆ ಎಕ್ಸಾಮಿನೇಷನ್ ಪ್ರಶ್ನೆ ಬರುತ್ತೆ. ವಶೀಕರಣದ ವಿದ್ಯೆಯು ಅಥವಾ ಸಂಮೋಹನ ವಿದ್ಯೆಯ ಫಲವು ಪ್ರಾಣಾಹುತಿಯ ಫಲಕ್ಕೆ ವಿರುದ್ಧವಾದುದು. ಈ ಕ್ಷುದ್ರ ವಿದ್ಯೆಯಲ್ಲಿ ಅಂದ್ರೆ ವಶೀಕರಣ ವಿದ್ಯೆಯಲ್ಲಿ ಸಂಮೋಹಕನು ತನ್ನ ಭೌತಿಕ ಶಕ್ತಿಯ ಸಹಾಯದಿಂದ ತನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸುತ್ತಾನೆ. ಅಲ್ಲೇನಾಯ್ತು? ಇಚ್ಛಾಶಕ್ತಿಯ ಮುಂದೆ ದೈವಿ ಬಲವಿದೆ, ದೈವಿಯ ಅನಂತತೆ ಇದೆ. ಇಲ್ಲೇನಾಗ್ತಾ ಇದೆ? ಇಚ್ಛಾಶಕ್ತಿಯ ಮುಂದೆ ಭೌತಿಕ ಶಕ್ತಿ ಇದೆ. ಸೊ ಒಂದು ವ್ಯತ್ಯಾಸ, ಅಲ್ಲಿ ದೈವಿ ಬಲವಿದೆ, ಇಲ್ಲಿ ಭೌತಿಕ ಶಕ್ತಿ ಇದೆ. ಸಂಮೋಹನ ಪರವಶಯತೆಯಿಂದ ಎಚ್ಚೆತ್ತ ಮೇಲೆ ಸಂಮೋಹನಕ್ಕೆ ಒಳಗಾಗಿದ್ದ ವ್ಯಕ್ತಿಯ ಸಂಕಲ್ಪ ಶಕ್ತಿ ದುರ್ಬಲಗೊಳ್ಳುತ್ತದೆ. ನೋಡ್ರಿ, ಇಲ್ಲಿ ಸಂಮೋಹನ ವಿದ್ಯೆಗೆ ಒಳಪಟ್ರೆ ಅವರ ಇಚ್ಛಾಶಕ್ತಿ ಅಥವಾ ಸಂಕಲ್ಪ ಶಕ್ತಿ ವೀಕ್ ಆಗುತ್ತೆ, ದುರ್ಬಲಗೊಳ್ಳುತ್ತೆ. ಅದೇ ನಾವು ಪ್ರಾಣಾಹುತಿ ಕೊಟ್ಟಾಗ ಅವ್ರ ಸಂಕಲ್ಪ ಶಕ್ತಿ ಸ್ಟ್ರಾಂಗ್ ಆಗುತ್ತೆ, ಬಲ ಆಗುತ್ತೆ. ಸರಿನಾ? ಬಲಯುತಗೊಳ್ಳುತ್ತೆ. ಇದು ಎರಡನೇ ವ್ಯತ್ಯಾಸ. ಸೊ ಸಂಕಲ್ಪ ಶಕ್ತಿ ದುರ್ಬಲಗೊಂಡು ಮಂಕಾಗಿ ಹೃದಯ ಭಾರವುಳ್ಳವನಾಗುತ್ತಾನೆ. ಸೊ ಇಲ್ಲಿ ಮಂಕ್ ಆಗ್ತಾನೆ, ಇಲ್ಲಿ ಉತ್ಸಾಹದಿಂದ ತುಂಬಿರ್ತಾನೆ. ಒಂದು ಕಡೆ ಮಂಕ್ ಆಗುತ್ತೆ ಸಂಮೋಹನ ವಿದ್ಯೆ ಮಾಡಿದ್ರೆ, ಇಲ್ಲಿ ಪ್ರಾಣಾಹುತಿ ಉಪಯೋಗಿಸಿದ್ರೆ ಲವಲವಿಕೆಯಿಂದ ಕೂಡಿರ್ತಾನೆ, ಉತ್ಸಾಹದಿಂದ ತುಂಬಿರ್ತಾನೆ. ಇದು ಮೂರನೇ ವ್ಯತ್ಯಾಸ. ನಾಲ್ಕನೇದು, ಇಲ್ಲಿ ಹೃದಯ ಭಾರವಾಗುತ್ತೆ ಸಂಮೋಹನ ವಿದ್ಯೆಯಲ್ಲಿ, ಇಲ್ಲಿ ಹೃದಯ ಹಗುರವಾಗುತ್ತೆ. ಸೊ ಈ 4 ಡಿಫ್ರೆನ್ಸ್ ನೀವು ಬರೀಬೇಕಾಗುತ್ತೆ. ಎಕ್ಸಾಮ್ನಲ್ಲಿ ಪ್ರಶ್ನೆ ಬಂತು ಅಂತಂದ್ರೆ ಪ್ರಾಣಾಹುತಿಗೂ ಮತ್ತು ಸಂಮೋಹನ ವಿದ್ಯೆಗೂ ವ್ಯತ್ಯಾಸವೇನು ಅಂತಂದ್ರೆ ಈ 4 ಬರೀಬೇಕು. ಸರಿ.
ಸಂಮೋಹನ ಶಕ್ತಿಯನ್ನು, ಸಂಮೋಹಿತನ ಶರಣಾಗತಿಯನ್ನು ಆಧರಿಸಿ ಈ ವಿದ್ಯೆಯಿಂದ ಯಾವುದಾದರೂ ಒಂದು ಸಣ್ಣ ರೋಗವನ್ನು ವಾಸಿ ಮಾಡಬಹುದು ಅಥವಾ ಅಷ್ಟೇನೂ ಮುಖ್ಯವಲ್ಲದ ಒಂದು ವಿಶಿಷ್ಟ ಮನೋಭಾವವನ್ನು ಕೆಳಮಟ್ಟಿಗೆ ಅದುಮಬಹುದು. ಆದರೆ ಪರಿಣಾಮವು ಬಹಳ ಕಾಲ ಉಳಿಯುವುದಿಲ್ಲ. ಇನ್ನೊಂದು 5ನೇ ಡಿಫರೆನ್ಸ್, ಸಂಮೋಹನ ವಿದ್ಯೆಯಲ್ಲಿ ಆಗ್ತಕ್ಕಂಥ ಪರಿಣಾಮ ತಾತ್ಕಾಲಿಕ, ಆದರೆ ಪ್ರಾಣಾಹುತಿಯಿಂದ ಆಗ್ತಕ್ಕಂಥ ಪರಿಣಾಮ ದೀರ್ಘಕಾಲ ಅದು ಬಾಳಿಕೆ ಬರುತ್ತೆ. ಭೌತಿಕ ವಸ್ತುಗಳನ್ನು, ಮಾನಸಿಕ ಪ್ರತಿಮೆಗಳನ್ನು ಚಿತ್ತೈಕಾಗ್ರತೆಯ ವಸ್ತುಗಳನ್ನಾಗಿ ಉಪಯೋಗಿಸಿಕೊಂಡು ತೀವ್ರವಾದ ಮಾನಸಿಕ ಮತ್ತು ದೈಹಿಕ ಅಭ್ಯಾಸಗಳಿಂದ ಸಂವಹನ ಶಕ್ತಿಯನ್ನು ಅಭಿವೃದ್ಧಿ ಹೊಂದಬಹುದು. ಈ ಅಭ್ಯಾಸಗಳು ಅನೇಕ ವೇಳೆ ಅದನ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಈ ಅಭ್ಯಾಸಗಳು ಅನೇಕ ವೇಳೆ ಮನೋವಿಕಾರಕ್ಕೆ, ಚಿತ್ತ ಭ್ರಮಣೆಗೂ ದಾರಿಯಾಗಿ ಕೆಲವೊಮ್ಮೆ ದೈಹಿಕ ವಿಚಾರದಲ್ಲೂ ಕಲಿಸುತ್ತದೆ. ಚಿತ್ತ ಭ್ರಮಣೆ ಆಗುತ್ತೆ ಅಂದ್ರೆ ಮನಸ್ಸು ತನ್ನ ಸಮತೋಲನ ಕಳ್ಕೊಂಡ್ಬಿಡುತ್ತೆ, ಮನಸ್ಸು ವಿಕಾರವಾಗುತ್ತೆ, ಜೊತೆಗೆ ಕಾಲಕ್ರಮದಲ್ಲಿ ದೇಹದ ಮೇಲೂ ತನ್ನ ಪರಿಣಾಮವನ್ನು ಬೀರುತ್ತೆ. ಏನೇ ಆದರೂ ಇದರ ಯಶಸ್ವಿ ಅಭ್ಯಾಸವು ಹೆಚ್ಚೆಂದರೆ ಯಾವುದೋ ಒಂದು ಭೌತಿಕ ಶಕ್ತಿಯ ಸಂಪಾದನೆಯಲ್ಲಿ ಫಲವಾಗಬಹುದು. ಅದು ಇರುವವರೆಗೆ ಕೆಲವು ಬಗೆಯ ಇಚ್ಛಾ ಸಂತೃಪ್ತಿಗಾಗಿ ಉಪಯೋಗಕರವೂ ಪರಿಮಿತವೂ ಆಗಿರುತ್ತದೆ. ಕಾಲಕ್ರಮೇಣದಲ್ಲಿ ಅದು ಹೊರಟೋಗ್ಬೋದು. ನಮಗೆ ನಾವು ಅಭ್ಯಾಸ ಮಾಡೋದು ನಿಲ್ಲಿಸ್ಬಿಟ್ರೆ ಆ ಸಂವಹನ ಶಕ್ತಿ ಹೊರಟೋಗ್ಬೋದು. ಹಾಗಾಗಿ ಅದು ತಾತ್ಕಾಲಿಕವಾದಂಥ ಪರಿಣಾಮ ಬೀರುತ್ತೆ, ಪ್ರಾಣಾಹುತಿ ಶಕ್ತಿ ದೀರ್ಘವಾದಂಥ ಪರಿಣಾಮ ಬೀರುತ್ತೆ. ಇಲ್ಲಿ ಹೃದಯ ಭಾರ ಆಗುತ್ತೆ, ಅಲ್ಲಿ ಹೃದಯ ಹಗುರ ಆಗುತ್ತೆ. ಇಲ್ಲಿ ಮನಸ್ಸು ಬುದ್ಧಿ ಮಂಕಾಗುತ್ತೆ, ಅಲ್ಲಿ ಮನಸ್ಸು ಚುರುಕಾಗುತ್ತೆ. ಇಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ, ಮಂಕ್ ಆಗ್ತಾರೆ, ಅಲ್ಲಿ ಉತ್ಸಾಹ ಜಾಸ್ತಿ ಆಗುತ್ತೆ, ಲವಲವಿಕೆಯಿಂದ ಕೂಡಿರ್ತಾರೆ. ಸರಿ, ಸಂಕಲ್ಪ ಶಕ್ತಿ ಇಲ್ಲಿ ದುರ್ಬಲಗೊಳ್ಳುತ್ತೆ, ಅಲ್ಲಿ ಸಂಕಲ್ಪ ಶಕ್ತಿ ಬಲಗೊಳ್ಳುತ್ತೆ. 5 ವ್ಯತ್ಯಾಸ ಇದೆ. 5 ವ್ಯತ್ಯಾಸಗಳನ್ನ ಬರೆದು ನಿಮಗೆ ಪೂರ್ತಿ ಮಾರ್ಕ್ಸ್ ಕೊಡ್ತಾರೆ. ಸರಿನಾ? ಇದನ್ನ ಒಂಥರ ಟೇಬಲ್ ತರ ಮಾಡ್ಬಿಟ್ಟು ಬರೆದ್ಬಿಟ್ರೆ ನಿಮ್ಗೆ ಸುಲಭ ಆಯ್ತು. ಸರಿ, ಇದು ಒಂದು ವ್ಯತ್ಯಾಸ ಇತ್ತು, ಅಂದ್ರೆ ಪ್ರಾಣಾಹುತಿಗೂ ಮತ್ತು ಸಂಮೋಹನ ವಿದ್ಯೆಗೂ ಅಥವಾ ವಶೀಕರಣ ವಿದ್ಯೆಗೂ ಇರ್ತಕ್ಕಂಥ ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಹೇಳ್ತಾರೆ ಇವಾಗ. ಉನ್ನತ ಸ್ಥಿತಿಗಳನ್ನು ಪಡೆದುಕೊಳ್ಳಲು ಅಭ್ಯಾಸಿಯ ಶಿಕ್ಷಣವು ಪ್ರಾಣಾಹುತಿಯ ಮೂಲಕ ಮಾತ್ರವೇ ಸಾಧ್ಯವೆಂದು, ಇನ್ನಾವ ಉಪಾಯದಿಂದಲೂ ಸಾಧ್ಯವಿಲ್ಲವೆಂದು ನಾನು ನಿಮಗೆ ಖಂಡಿತವಾಗಿ ಹೇಳಬಲ್ಲೆ. ಆಧುನಿಕ ವಿದ್ಯಾವಂತ ಸಮಾಜದಲ್ಲಿ ಆಗಾಗ್ಗೆ ಈ ಪದ್ಧತಿಯ ಪ್ರಸ್ತಾಪ ಬಂದು ಕೆಲವು ಧಾರ್ಮಿಕ ಗುರುಗಳು ತಮ್ಮ ಅಸಾಮರ್ಥ್ಯವನ್ನು ಮಾಡಿಕೊಳ್ಳುವ ಸಲುವಾಗಿ ಪ್ರಾಣಾಹುತಿಯ ಬಗ್ಗೆ ಏನೂ ವಿಶೇಷವಿಲ್ಲವೆಂದು ವ್ಯಾಖ್ಯಾನ ಮಾಡಲು ಎಡೆ ಮಾಡಿಕೊಟ್ಟಿದೆ. ಒಬ್ಬ ಮಹಾತ್ಮನ ಅಥವಾ ಸಂತನ ಸಹವಾಸದಲ್ಲಿ ನೀವು ಇದ್ದಾಗ ಸಾಮಾನ್ಯವಾಗಿ ನಿಮ್ಮ ದುರ್ವಿಚಾರಗಳು ಮಾಯವಾಗಿ ಕೆಲ ಸಮಯ ಶಾಂತಿ ಅನುಭವ ಮಾಡುವಂತೆ ಆಗುತ್ತದೆ. ಇದು ಮಹಾತ್ಮನ ಪ್ರಾಣಾಹುತಿಯ ಪರಿಣಾಮವೆಂದು ಅವರು ಸಾಧಿಸುತ್ತಾರೆ. ಈ ವಿವರಣೆ ಕೊಡುವವರಿಗೆ ತಮ್ಮ ಅಸಾಮರ್ಥ್ಯವನ್ನು ಮುಚ್ಚಿಕೊಳ್ಳುವ ಉದ್ದೇಶದಿಂದ ಜನತೆಯನ್ನು ಮೋಸಗೊಳಿಸುವ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಅವರು ಪ್ರಾಣಾಹುತಿ ಎಂದು ವಿವರಿಸುವ ವಸ್ತು ನಿಜವಾಗಿ ಮಹಾತ್ಮನ ಧಾರ್ಮಿಕತೆಯ ಪರಮಾಣುಗಳ ಸ್ವಯಂ ವಿಕಿರಣವಾಗಿದೆ. ಅಂಡ್ಲೈನ್ ಮಾಡ್ಕೊಳ್ರಿ. 2ನೇ ವ್ಯತ್ಯಾಸ ಹೇಳ್ತಿದ್ದಾರೆ, ಪ್ರಾಣಾಹುತಿಗೂ ಸ್ವಯಂ ವಿಕಿರಣಕ್ಕೂ ಇರತಕ್ಕಂಥ ವ್ಯತ್ಯಾಸ. ಪ್ರಾಣಾಹುತಿಗೂ ಸ್ವಯಂ ವಿಕಿರಣ ಏನು? ಮಹಾತ್ಮನ ಧಾರ್ಮಿಕತೆಯ ಪರಮಾಣುಗಳ ಸ್ವಯಂ ವಿಕಿರಣ. ಅದು ಇಲ್ಲಿ ಒಟ್ಟುಗೂಡಿರುವ ಎಲ್ಲರ ಮೇಲೆ ಅಲ್ಲಿರುವಷ್ಟು ಕಾಲ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಶಾಂತಿ ಪಸರಿಸುವಂತೆ ಫಲ ಕೊಡುತ್ತದೆ. ಅದು ಸ್ವಾಭಾವಿಕ ಕ್ರಿಯೆಯಾಗಿದ್ದು ಪ್ರಾಣಾಹುತಿಗೆ ಏನೂ ಸಂಬಂಧಪಟ್ಟಿಲ್ಲ. ಸರಿನಾ? ಇದು ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಆಗುತ್ತಿದ್ದು ಏನು? ವಿಕಿರಣ. ಆದ್ರೆ ಪ್ರಾಣಾಹುತಿಯ ಶಕ್ತಿ ಎಲ್ರಿಗೂ ಇರಲ್ಲ. ಪ್ರಾಣಾಹುತಿ ಯೋಗದ ಒಂದು ಉನ್ನತ ಸ್ತರಕ್ಕೆ ಬೆಳೆದಾಗ ಪ್ರಾಪ್ತವಾಗ್ತಕ್ಕಂಥ ಯೌಗಿಕ ಶಕ್ತಿ. ಈ ವಿಕಿರಣ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಸರಿನಾ? ಅಂತಹ ಪರಮಾಣುಗಳು ಪ್ರಾಣಾಹುತಿಯಿಂದ ಮಾತ್ರ ಪಸರಿಸುವುದಿಲ್ಲ, ಮಹಾತ್ಮನಿಂದ ಮಾತ್ರ ಪಸರಿಸುವುದಿಲ್ಲ. ಆದರೆ ಧಾರ್ಮಿಕನಾಗಲಿ, ದುಷ್ಟನಾಗಲಿ, ಸಂತನಾಗಲಿ, ಅಸುರನಾಗಲಿ ಪ್ರತಿಯೊಬ್ಬನಿಂದಲೂ ಪಸರಿಸುತ್ತದೆ. ಅದು ಕೇವಲ ಯೋಗಿಯಿಂದ, ಪ್ರಾಣಾಹುತಿ ಕೇವಲ ಯೋಗಿಯಿಂದ ಪಸರಿಸುತ್ತದೆ. ಆದರೆ ಈ ವಿಕಿರಣ, ಸ್ವಯಂ ವಿಕಿರಣ ಅಂದರೆ ಎಲ್ಲರಿಂದನೂ ಬರುತ್ತೆ, ಯಾರಿಂದ ಬೇಕಾದ್ರೆ ಬರಬಹುದು. ಅಧಾರ್ಮಿಕ ಮತ್ತು ನೈತಿಕ ಅಧಪತನ ಹೊಂದಿದ ಮನುಷ್ಯನ ಸಂಗಡ ಕೆಲ ಸಮಯವಿದ್ದರೆ ಆತನಿಂದ ದುಷ್ಟ ಪರಮಾಣುಗಳು ಪಸರಿಸಿ ನಿಮ್ಮ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದನ್ನು ನೋಡಿದಿರಾ? ನಾವು ಕುಡುಕರ ಜೊತೆ ಇತ್ತು ಅಂತಂದ್ರೆ ನಮಗೂ ಕುಡ್ತದೀವಿ ಅಷ್ಟೇ ಬರ್ಲಿಕ್ಕೆ ಶುರು ಆಗುತ್ತೆ. ನಾವು ಮದ್ಯಪಾನ ಮಾಡೋರ ಜೊತೆ ಇತ್ತು ಅಂತಂದ್ರೆ ನಮಗೂ ಮದ್ಯಪಾನ ಮಾಡಬೇಕು ಅಂತ ಅನಿಸುತ್ತೆ. ಕಳ್ಳತನ ಮಾಡೋರ ಜೊತೆ ಇತ್ತು ಅಂದ್ರೆ ನಮಗೂ ಕಳ್ಳತನ ಮಾಡಬೇಕು ಅಂತ ಅನಿಸುತ್ತೆ. ನಾವು ಯಾರ ಜೊತೆ ಇರ್ತೀವಿ ಆ ರೀತಿಯಾದಂಥ ವಿಕಿರಣಗಳು ಅವರಿಂದ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದರ ಫಲವಾಗಿ ನಿಮ್ಮ ವಿಚಾರಗಳು ತತ್ಕಾಲಕ್ಕೆ ಅದೇ ಮಾರ್ಗದಲ್ಲಿ
ಪ್ರವಹಿಸುತ್ತದೆ. ಇಂತಹ ಪ್ರಸಾರದ ಪರಿಣಾಮವು ಸ್ವಲ್ಪ ಕಾಲ ಮಾತ್ರ ಇದ್ದು ನೀವು ಅದರಿಂದ ದೂರವಾದ ಕೂಡಲೇ ಮಾಯವಾಗುತ್ತದೆ. ಅಂದ್ರೆ ಸ್ವಯಂ ವಿಕಿರಣ ಅವ್ರ ಹತ್ರ ಇದ್ದಾಗ ಮಾತ್ರ ತನ್ನ ಪ್ರಭಾವ ಬೀರುತ್ತೆ, ಇರೋವರೆಗೂ ಪ್ರಭಾವ ಬೀರುತ್ತೆ, ಅವರಿಂದ ದೂರ ಆಗಿದ ತಕ್ಷಣ ತನ್ನ ಪ್ರಭಾವವನ್ನು ಕಳ್ಕೊಳ್ಳುತ್ತೆ. ಇದು ಸ್ವಯಂ ವಿಕಿರಣದ ಒಂದು ಲಕ್ಷಣ. ಯಾರಿಂದ ಸ್ವಯಂ ವಿಕಿರಣ ಆಗ್ತಿರುತ್ತೆ ಅವ್ರ ಹತ್ರ ಇದ್ದಾಗ ಪರಿಣಾಮ ಆಗುತ್ತೆ, ದೂರ ಆಗಿದ ತಕ್ಷಣ ಪರಿಣಾಮ ನಿಂತು ಹೋಗುತ್ತೆ. ಅನೇಕ ವೇಳೆ ಧಾರ್ಮಿಕ ಗುರುಗಳು ತಮ್ಮ ಉಪದೇಶದ ಬಗ್ಗೆ ಜನರು ಉದಾಸೀನ ಭಾವದಿಂದ ಇರುವರೆಂದು ದೂರುವುದಕ್ಕೆ ಇದೇ ಕಾರಣ. ಜನರು ತಮ್ಮ ಉಪದೇಶವನ್ನು ಕೇಳಿದ ಮೇಲೆ ಹಿಂತಿರುಗುವಾಗ ಅಲ್ಲೇ ಆಗಲೇ ಅದನ್ನು ಎಸೆದು ತಮ್ಮ ಮನಸ್ಸಿನಲ್ಲಿ ಏನೂ ಉಳಿಸಿಕೊಳ್ಳುವುದಿಲ್ಲವೆಂದು ಅವರು ಹೇಳುತ್ತಾರೆ. ಈ ವಿಷಯದಲ್ಲಿ ನಿಜವಾಗಿ ದೋಷರಾದವರು ಜನರಲ್ಲ, ಉಪದೇಶಕರೇ ಆಗಿದ್ದಾರೆ. ಸೊ ದೂಷಣೆ ಮಾಡಬೇಕಾಗಿರೋದು ಉಪದೇಶಕರನ್ನ, ಜನರನ್ನಲ್ಲ. ಏಕೆಂದರೆ ತಾನು ವೇದಿಕೆಯಿಂದ ಮಾಡುವ ಉಪದೇಶವನ್ನು ಜನರಿಗೆ ಪ್ರಾಣಾಹುತಿಯ ಮೂಲಕ ಮುಟ್ಟಿಸಲು ಆತನಿಗೆ ಶಕ್ತಿ ಇಲ್ಲ. ಅಂಡ್ಲೈನ್ ಮಾಡ್ಕೊಳ್ರಿ. ಸೊ ಉಪದೇಶ ಸುಮ್ಮನೆ ಉಪದೇಶದ ಪ್ರಕಾರನೂ ಮಾಡಬಹುದು, ಉಪದೇಶನ ಪ್ರಾಣಾಹುತಿಯ ಮುಖಾಂತರ ಕೂಡ ಹೃದಯಕ್ಕೆ ಮುಟ್ಟಿಸ್ಬಹುದು. ಯಾರಿಗೆ ಆ ಪ್ರಾಣಾಹುತಿ ಶಕ್ತಿ ಇರುತ್ತೆ ಅವರು ಅದನ್ನ ಮಾತಿನಿಂದ ಹೃದಯಕ್ಕೆ ಮುಟ್ಟಿಸ್ತಾರೆ, ಅಭ್ಯಾಸಿ ಹೃದಯಕ್ಕೆ ಮುಟ್ಟಿಸ್ತಾರೆ. ಈ ಪ್ರಾಣಾಹುತಿ ಶಕ್ತಿ ಬಹಳ ಉನ್ನತ ಮಟ್ಟದ ಯೌಗಿಕ ಸಿದ್ಧಿ. ಅಂಡ್ಲೈನ್ ಮಾಡ್ಕೊಳ್ರಿ. ಸ್ವಯಂ ವಿಕಿರಣ ಅಂದ್ರೆ ಎಲ್ಲರಲ್ಲೂ ಇರುತ್ತೆ, ಅದು ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಇರುತ್ತೆ, ಅದು ನಿಸರ್ಗದತ್ತವಾಗಿ ನಮಗೆ ಬಂದಿರುತ್ತೆ. ಆದರೆ ಪ್ರಾಣಾಹುತಿ ಅನ್ನೋದು ಒಂದು ಯೌಗಿಕ ಸಿದ್ಧಿ. ಇದರ ಮೂಲಕ ಯೋಗಿಯಾದವನು ತನ್ನ ಇಚ್ಛಾಶಕ್ತಿಯ ಮೂಲಕ ಯಾರಲ್ಲೇ ಆಗಲಿ ಯೋಗ ಶಕ್ತಿಯನ್ನು ಅಥವಾ ದೈವಿ ಶಕ್ತಿಯನ್ನು ತುಂಬಬಹುದು, ಅಥವಾ ಮತ್ತು ಒಬ್ಬನ ಆಧ್ಯಾತ್ಮಿಕ ಪ್ರಗತಿಗೆ ಹಾನಿಕರವಾದುದನ್ನು ಅಥವಾ ಅನಿಷ್ಟವಾದುದನ್ನು ತೆಗೆದು ಹಾಕಬಹುದು. ಸೊ ಪ್ರಾಣಾಹುತಿ ಕೆಲಸ ಹೇಳ್ತಾ ಇದ್ದಾರೆ. ಇದನ್ನ ಸ್ವಯಂ ವಿಕಿರಣ ಮಾಡ್ಲಿಕ್ಕೆ ಆಗಲ್ಲ. ಪ್ರಾಣಾಹುತಿ ಶಕ್ತಿ ಇರತಕ್ಕಂಥ ಯೋಗಿ ಏನ್ ಮಾಡ್ಬೋದು, ಯಾರಲ್ಲಿ ಬೇಕಾದ್ರೂ ಆ ದೈವಿ ಶಕ್ತಿಯನ್ನು ತುಂಬಬಹುದು, ಯಾರ ಹೃದಯದಲ್ಲಿ ಬೇಕಾದ್ರೂ, ಯಾರಲ್ಲಿ ಆದರೂ ಯಾವುದನ್ನು ಆಧ್ಯಾತ್ಮಕ್ಕೆ ಮಾರ್ಗವಾಗಿರ್ತಕ್ಕಂಥ ಯಾವುದನ್ನು ಬೇಕಾದ್ರೂ ತೆಗೆದು ಹಾಕ್ಬೋದು ಪ್ರಾಣಾಹುತಿ ಉಪಯೋಗಿಸ್ಕೊಂಡು. ತನ್ನ ಸುತ್ತ ಸೇರಿರುವವರ ಮೇಲೆ ಮಾತ್ರವಲ್ಲದೆ ತನ್ನಿಂದ ದೂರವಿರುವವರ ಮೇಲೂ ಕೂಡ ತನ್ನ ಶಕ್ತಿಯನ್ನು ಬೀರಬಲ್ಲನು. ಸ್ವಯಂ ವಿಕಿರಣ ಏನಾಗುತ್ತೆ, ಅಲ್ಲಿ ಸುತ್ತಮುತ್ತ ಯಾರು ಅವರ ಒಂದು ಪ್ರಭಾವದಲ್ಲಿ ಇರ್ತಾರೆ ಅವ್ರ ಮೇಲಷ್ಟೇ ಕೆಲಸ ಮಾಡುತ್ತೆ, ಹತ್ರ ಇದ್ದವ್ರ ಮೇಲೆ. ಆದ್ರೆ ಪ್ರಾಣಾಹುತಿ ಯಾರ ಮೇಲೆ ಬೇಕಾದ್ರೂ ಕೆಲಸ ಮಾಡುತ್ತೆ, ಹತ್ರ ಇದ್ದವ್ರ ಮೇಲೂ ಕೆಲಸ ಮಾಡುತ್ತೆ, ದೂರ ಇದ್ದವ್ರ ಮೇಲೂ ಕೆಲಸ ಮಾಡುತ್ತೆ. ಈ ಶಕ್ತಿಯು ಯಾವಾಗಲೇ ಆಗಲಿ ಯಾವ ರೀತಿಯಲ್ಲೇ ಆಗಲಿ ಉಪಯೋಗಿಸಲ್ಪಡಬಹುದು. ಸೊ ಆ ವಿಕಿರಣ ಹಂಗೆ ಮಾಡ್ಲಿಕ್ಕೆ ಆಗಲ್ಲ. ವಿಕಿರಣ ಒಂದೇ ರೀತಿ ಕೆಲಸ ಮಾಡೋದು, ಯಾಕಂದ್ರೆ ಸ್ವಭಾವತಃ ಹತ್ರ ಇದ್ರೆ ಮಾತ್ರ ಕೆಲಸ ಮಾಡುತ್ತೆ. ಆದ್ರೆ ಪ್ರಾಣಾಹುತಿ ಯಾರೇ ಆಗಲಿ ಯಾವಾಗ ಬೇಕಾದ್ರೆ ಆಗಲಿ ಹೇಗೆ ಬೇಕಾದ್ರೆ ಅದನ್ನು ಉಪಯೋಗಿಸ್ಕೋಬಹುದು. ಈ ಶಕ್ತಿಯ ಮೇಲೆ ಸ್ವಾಮ್ಯ ಉಳ್ಳವನು ಅಭ್ಯಾಸಿಯ ಮನಸ್ಥಿತಿಗಿಂತಲೂ ಬಹಳ ಮುಂದಿನ ಸ್ಥಿತಿಯನ್ನು ತನ್ನ ಒಂದು ನೋಟದಿಂದಲೇ ತಾತ್ಕಾಲಿಕವಾಗಲಿ ಅಥವಾ ಶಾಶ್ವತವಾಗಿ ಆಗಲಿ ಅಭ್ಯಾಸಿಯಲ್ಲಿ ಸೃಷ್ಟಿ ಮಾಡಬಲ್ಲನು. ಸೊ ಉನ್ನತವಾದಂತಹ ಆಧ್ಯಾತ್ಮಿಕ ಸ್ಥಿತಿಗಳನ್ನ ಒಂದು ನೋಟದಿಂದನೇ ಅಭ್ಯಾಸಿಯಲ್ಲಿ ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಆಗಲಿ ಆ ಸೃಷ್ಟಿ ಮಾಡಬಲ್ಲರು. ಹೀಗಿಲ್ಲದಿದ್ದರೆ ಇಂಥ ಸ್ಥಿತಿಯನ್ನು ಬೇರೆ ವಿಧದಿಂದ ಪಡೆದುಕೊಳ್ಳಲು ಒಂದು ಜೀವಮಾನದ ಕಾಲವಾದರೂ ಸಾಕಾಗಲಿಕ್ಕಿಲ್ಲ. ಸೊ ಅದಕ್ಕೇನೆ ಪ್ರಾಣಾಹುತಿಯಿಂದ ನಾವು ಮಾಡ್ತಕ್ಕಂಥ ಧ್ಯಾನದಿಂದ ಎಷ್ಟು ವೇಗವಾಗಿ ನಾವು ಬೆಳಿತೀವಿ ಅಂತಂದ್ರೆ, ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿ ಗಳಿಸ್ಕೊಳ್ಳಿಕ್ಕೆ ಜೀವಮಾನವೆಲ್ಲ ಬೇಕಾಗೋದು ಈಗ ಪ್ರಾಣಾಹುತಿ ದೆಸೆಯಿಂದ ಕೆಲವೇ ಕಾಲದಲ್ಲಿ ನಮಗೆ ಬಂದ್ಬಿಡುತ್ತೆ. ಇದು ಜಂಬದ ಘೋಷಣೆಯಲ್ಲ, ನಗ್ನ ಸತ್ಯ. ಯಾರು ಬೇಕಾದರೂ ಯಾವಾಗಲೇ ಆಗಲಿ ಇದನ್ನು ಪ್ರತ್ಯಕ್ಷ ಪ್ರಯೋಗದ ಮೂಲಕ ನೋಡಬಹುದು. ಪ್ರಾಣಾಹುತಿಯ ಶಕ್ತಿಯಿಂದ ಅನೇಕ ವೇಳೆ ಸಂತರು ಮನುಷ್ಯನ ಸಂಪೂರ್ಣ ಸ್ವಭಾವವನ್ನು ತಮ್ಮ ಒಂದು ನೋಟದಿಂದ ಪರಿವರ್ತನೆ ಮಾಡಿರುತ್ತಾರೆ. ನನ್ನ ಗುರುಗಳಾದ ಫತೇಗಢದ ಸಮರ್ಥ ಗುರು ಮಹಾತ್ಮ ರಾಮಚಂದ್ರಜಿ ಮಹಾರಾಜ, ಸ್ವಾಮಿ ವಿವೇಕಾನಂದ ಮುಂತಾದ ಮಹಾಸಂತರ ಆಶ್ಚರ್ಯಕರ ಉದಾಹರಣೆಗಳು ಇದಕ್ಕೆ ಬೇಕಾದಷ್ಟು ಸಾಕ್ಷ್ಯ ಕೊಡುತ್ತದೆ. ನಾನು ಅನೇಕ ಸಂಸ್ಥೆಗಳ ಮುಖ್ಯಸ್ಥರನ್ನು ನೋಡಿದ್ದೇನೆ. ಎಲ್ಲೆಲ್ಲೂ ಪ್ರಾಣಾಹುತಿ ಇಲ್ಲದಿರುವುದು ವಿಷಾದನೀಯವೂ ಬಹಳ ವಿಚಿತ್ರವೂ ಆಗಿದೆ. ಆದುದರಿಂದ ಅನೇಕರಿಗೆ ಅದು ಪರಕೀಯವೆನಿಸುವಂತಾಗಿದೆ. ಸ್ವಾಮಿ ವಿವೇಕಾನಂದರಿಗೆ ನಿಸ್ಸಂಶಯವಾಗಿ ಆ ಶಕ್ತಿ ಇತ್ತು, ಆದರೆ ಅಂಥ ವ್ಯಕ್ತಿಗಳು ಅಪರೂಪ. ನನ್ನ ಪೂಜ್ಯ ಗುರುಗಳಂಥ ವ್ಯಕ್ತಿಗಳು ಆಕಸ್ಮಿಕವಾಗಿ ಹುಟ್ಟಿದವರಲ್ಲ. ನಿಜಕ್ಕೂ ನಾವೆಲ್ಲರೂ ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಗುರುವಿನ ಮನೆಯ ಮುಂದೆ ನಿಂತಿರುವ ತಿರುಕನಂತೆ ಇದ್ದೇವೆ. ಅದನ್ನು ಗುರು ಬೇಗನೆ ಭರ್ತಿ ಮಾಡುತ್ತಾನೆ. ಆದರೆ ಆಧ್ಯಾತ್ಮಿಕ ವಿಷಯಗಳಿಗೆ ವ್ಯತಿರಿಕ್ತವಾದ ವಸ್ತುಗಳಿಂದಲೇ ಆ ಪಾತ್ರೆಯನ್ನು ತುಂಬಿರುವಾಗ ಆತನಿಂದ ಏನನ್ನೇ ಆಗಲಿ ಪಡೆದುಕೊಳ್ಳುವ ಪ್ರಶ್ನೆಯೇ ಇರುವುದಿಲ್ಲ. ಅದಕ್ಕೆ ಏನಾದರೂ ಸುರಿದರೆ ಅದು ಕೂಡಲೇ ಹೊರಕ್ಕೆ ಹರಿಯುತ್ತದೆ. ಆದುದರಿಂದ ಭಿಕ್ಷಾಪಾತ್ರೆಯು ಗುರು ಕೃಪೆಯಿಂದ ತುಂಬಿಕೊಳ್ಳುವಂತೆ ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುವುದೇ ಪ್ರಾಥಮಿಕ ಕಾರ್ಯ. ಲಾಸ್ಟಿಗೆ ಅಂಡರ್ಲೈನ್ ಮಾಡ್ಕೊಳ್ರಿ. ಭಿಕ್ಷಾಪಾತ್ರೆಯನ್ನ ಗುರುಗಳ ಕೃಪೆಯಿಂದ ತುಂಬಿಸ್ಬೇಕಂತಂದ್ರೆ ನಮ್ಮನ್ನು ನಾವು ಬರಿದು ಮಾಡ್ಕೋಬೇಕು, ಆವಾಗ ಭಿಕ್ಷಾಪಾತ್ರೆ ತುಂಬುತ್ತೆ.
ಸರಿ, ಇದು ವ್ಯತ್ಯಾಸ ಗೊತ್ತಾಯ್ತಾ? ಸ್ವಯಂಭೀಕರಣ ವರ್ಸಸ್ ಪ್ರಾಣಾಹುತಿ, ಅದು ಕೂಡ ನಿಮಗೆ ಪ್ರಶ್ನೆ ಬರುತ್ತೆ ಎಕ್ಸಾಮ್ನಲ್ಲಿ. ಸರಿ, ಇಲ್ಲಿಗೆ ನಿಲ್ಲಿಸೋಣಂತೆ. ಮುಂದಿನ ಚಾಪ್ಟರ್ ನಾಳೆ ಓದೋಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸೊ 64 ವಿದ್ಯೆಗಳಲ್ಲಿ ಮುಂದಿನ 4 ಹೇಳ್ರಿ. 13 ರಿಂದ 16 ಯಾರಾದ್ರು? ಬ್ರದರ್ ನಮಸ್ತೆ. ಹೇಳ್ರಿ. ಸ್ವರ ಪರೀಕ್ಷಾ, ಹ್ಮ್ ಶಾಸ್ತ್ರ ಪರೀಕ್ಷಾ, ಹ್ಮ್ ಶಕುನ ಪರೀಕ್ಷಾ, ಹ್ಮ್ ಸಾಮುದ್ರಿಕ ಪರೀಕ್ಷಾ. ಸಾಮೂಹಿಕ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ ಅಂತ ಇರ್ತದೆ. ಸಾಮುದ್ರಿಕ. ಓಕೆ, ಸಾಮುದ್ರಿಕ. ಸೊ ಶಕುನ ಪರೀಕ್ಷಾ, ಶಾಸ್ತ್ರ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ, ಮತ್ತೆ ಮೊದಲನೇದು ಸ್ವರ ಪರೀಕ್ಷಾ. ಸ್ವರ ಪರೀಕ್ಷಾ. ಸ್ವರ ಆಯ್ತು. ಸ್ವರ, ಸಾಮುದ್ರಿಕ, ಸ್ವರ ಪರೀಕ್ಷಾ, ಶಾಸ್ತ್ರ ಪರೀಕ್ಷಾ, ಶಕುನ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ. ಆಯ್ತು. ಅಲ್ಲಿಗೆ ಹಿಂದಿನದಲ್ಲೂ ಕೂಡ ನಾವು ಪರೀಕ್ಷೆ ಬಗ್ಗೆ ಒಂದೆರಡು ಮಾತಾಡಿದ್ವಿ ಅಲ್ವಾ ನಿನ್ನೆ ಹೇಳಿದಾಗ? ಅದ್ರ ಬಗ್ಗೆ ಅದ್ರೂ 2 ಪರೀಕ್ಷೆ ಅಂತಿತ್ತು. ಅದ್ರ ಹಿಂದಿನ 4 ಹೇಳ್ರಿ. ದೂತ ನೈಪುಣ್ಯ, ದೇಶ ಭಾಷಾ ಜ್ಞಾನ, ಲಿಪಿಕರ್ಮ, ವಾಚನ, ಸಮಸ್ತ ವದನ. ಇದು ಹಿಂದ್ಗಡೆ ನಿನ್ನೆ ಓದಿದ್ದು ಬ್ರದರ್. ಸಮಸ್ತ ವದನ ಅಂತಂದ್ರೆ, ವದನ ಅಂದ್ರೆ ಇದು, ಸಮಸ್ತ ವದನ ಅಂದ್ರೆ ಬೇರೆ ಆಗ್ಬಿಡುತ್ತೆ ಮೀನಿಂಗು. ಸಮಸ್ತ ಅವಧಾನ. ಸಮಸ್ತ ಅವಧಾನ, ಸಮಸ್ತ ವದನ ಅಲ್ಲ, ಸಮಸ್ತ ಅವಧಾನ. ನಿನ್ನೆ ಅವಧಾನ ಅಂದ್ರೆ ಏನು ಅಂತ ಮಾತಾಡಿದ್ವಿ. ಏಕಕಾಲದಲ್ಲಿ ಬೇರೆ ಬೇರೆ ವಿಷಯಗಳ ಮೇಲೆ ಏಕಾಗ್ರತೆ ಮಾಡ್ತಕ್ಕಂಥವನು ಅವಧಾನಿ ಅಂತ ನಾವು ಮಾತಾಡಿದ್ವಿ ನಿನ್ನೆ. ಅವಧಾನ ಅಂದ್ರೆ ಏಕಾಗ್ರತೆ, ಗಮನ ಕೊಡ್ತಕ್ಕಂಥದ್ದು, ತೀವ್ರವಾಗಿ ತೀಕ್ಷ್ಣವಾಗಿ ಗಮನ ಕೊಡ್ತಕ್ಕಂಥದ್ದು ಅವಧಾನ. ಯಾರಿಗ ಆ ಶಕ್ತಿ ಇರುತ್ತೆ ಏಕಕಾಲದಲ್ಲಿ ಹಲವಾರು ವಿಚಾರಗಳ ಮೇಲೆ ಮನಸ್ಸಿನಲ್ಲಿ ಒಮ್ಮೆಲೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಏಕಾಗ್ರತೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅವ್ರನ್ನ ಅವಧಾನಿ ಅಂತ ಕರಿತೀವಿ. ಸೊ ಸಮಸ್ತ ಅವಧಾನ. ಸಮಸ್ತ ವದನ ಅಂತಂದ್ರೆ ಇಲ್ಲಿ ಬಂದ್ಬಿಡುತ್ತಷ್ಟೆ. ಸಮಗ್ರ ವದನ ಅಂತಂದ್ರೆ ಇದು ವದನ. ಆಯ್ತು ಆಯ್ತು, ಸರಿ, ನೋ ಪ್ರಾಬ್ಲಮ್. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಇವತ್ತು ಓದಿ ತುಂಬಾ ಸುಲಭ ಆಯ್ತು. ಅಂದ್ರೆ ಪ್ರಾಣಾಹುತಿ ಏನೇನೆಲ್ಲ ಕೆಲಸ ಮಾಡುತ್ತೆ, ಯಾರು ಮಾಡ್ಬೋದು, ಹ್ಯಾಗ್ ಮಾಡ್ತಾರೆ, ಪ್ರಾಣಾಹುತಿಗೂ ಮತ್ತೆ ಸ್ವಯಂ ವಿಕಿರಣಕ್ಕೂ ಇರ್ತಕ್ಕಂಥ ವ್ಯತ್ಯಾಸ, ಪ್ರಾಣಾಹುತಿಗೂ ಮತ್ತು ವಶೀಕರಣ ವಿದ್ಯೆ ಅಥವಾ ಸಂಮೋಹನ ವಿದ್ಯೆಗೂ ಇರ್ತಕ್ಕಂಥ ವ್ಯತ್ಯಾಸ. ಇದಿಷ್ಟು ನಿಮ್ಗೆ ಎಷ್ಟೋ ಸತಿ ಪ್ರಶ್ನೆ ಕೇಳ್ತಾರೆ, ಯಾಕಂದ್ರೆ ಪ್ರಾಣಾಹುತಿಗೆ ಸಂಬಂಧಪಟ್ಟಿದ್ದಲ್ವಾ, ಪ್ರಶ್ನೆ ಬರುತ್ತೆ ನಿಮಗೆ. ಸಾಮಾನ್ಯವಾಗಿ ಯಾವುದೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪ್ರಾಣಾಹುತಿ ಬಗ್ಗೆ. ಸೊ ಇದಿಷ್ಟು ಚೆನ್ನಾಗಿ ತಿಳ್ಕೊಂಡಿತ್ತು ಅಂತಂದ್ರೆ ಇದು ತೆರೆದ ಪುಸ್ತಕದಲ್ಲಾದ್ರೂ ಬರ್ಬೋದು ಅಥವಾ ಮುಚ್ಚಿದ ಪುಸ್ತಕದಲ್ಲಾದ್ರೂ ಬರ್ಬೋದು. ಸರಿನಾ? ಬ್ರದರ್ ನಮಸ್ತೆ. ಕೃಷ್ಣನ್ಗೆ ಪ್ರಾಣಾಹುತಿ ಕೊಡೋ ಶಕ್ತಿ ಇತ್ತು ಅಂದ್ಮೇಲೆ ದುರ್ಯೋಧನಿಗೆ ಯಾಕೆ ಪರಿವರ್ತನೆ ಮಾಡಕ್ ಆಗ್ಲಿಲ್ಲ ಅಂತ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ವಿವರಣೆ ಕೊಡಿರ್ತದೆ. ವೆರಿ ಸಿಂಪಲ್. ದುರ್ಯೋಧನ ಕೆಲಸ ಮಾಡ್ಲಿಕ್ಕೆ ಕೃಷ್ಣನ್ ಬಿಡ್ಲಿಲ್ಲ ಅಷ್ಟೇ. ಅರ್ಜುನ ಬಿಟ್ಟ. ದುರ್ಯೋಧನ ಬಿಟ್ಟಿದ್ದರೆ ದುರ್ಯೋಧನ ಮೇಲೆ ಕೆಲಸ ಆಗಿರೋದು. ಪ್ರಾಣಾಹುತಿಯ ಶಕ್ತಿಯನ್ನ ಅಭ್ಯಾಸಿಯ ಇಚ್ಛೆಗೆ ವಿರುದ್ಧವಾಗಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಅಭ್ಯಾಸಿ ಕೂತ್ಕೊಂಡು ಇಚ್ಛೆಯಿಂದ ಕೂತ್ಕೊಂಡು ನಾವು ಕೆಲಸ ಮಾಡಿಸ್ಕೊಳ್ತೀನಿ ಅಂತಂದ್ರೆ ಪ್ರಾಣಾಹುತಿ ಶಕ್ತಿನ ಉಪಯೋಗಿಸ್ಕೊಂಡು ಪರಿವರ್ತನೆ ಮಾಡಬಹುದು. ಅಭ್ಯಾಸಿಯ ಇಚ್ಛೆನೇ ಮುಖ್ಯ. ಅಭ್ಯಾಸ ಇಚ್ಛೆ ವಿರುದ್ಧವಾಗಿ ನಾವು ಹೋಗ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಯಾವಾಗಲೂ ಪ್ರಾಣಾಹುತಿ ಶಕ್ತಿ, ಈಗ ಅಭ್ಯಾಸಿ ನಿಮ್ಮ ಹತ್ರ ಬರ್ತಾನೆ ಇಲ್ಲಪ್ಪ, ಏನ್ ಕೊಡ್ತೀರಾ ಸಿಟ್ಟಿಂಗ್ ನೀವು? ಸೊ ಅವಾಗ ನಾವು ನೇರವಾಗಿ ಪ್ರಾಣಾಹುತಿ ಕೊಡ್ಲಿಕ್ಕೆ ಆಗಲ್ಲ. ಪ್ರಾಣಾಹುತಿ ಕೊಡ್ಬೇಕಾದ್ರೆ ಅಭ್ಯಾಸಿ ಬಂದು ಕೂತ್ಕೋಬೇಕು. ಕೂತ್ಕೊಂಡು ನಾ ಮಾಡಿಸ್ಕೊಳ್ತೀನಿ ಅಂತ ನಿಮ್ಗೆ ಹೇಳಬೇಕು. ಆವಾಗ ನೀವು ಬೆಟ್ಟಕನ್ನು ಕೊಡ್ಬೋದು, ಪ್ರಾಣಾಹುತಿ ಶಕ್ತಿ ಉಪಯೋಗಿಸ್ಕೊಂಡು ಕೆಲಸ ಮಾಡ್ಬೋದು. ಇಲ್ದರೆ ಮಾಡ್ಲಿಕ್ಕೆ ಆಗಲ್ಲ. ವೆರಿ ಸಿಂಪಲ್. ಥ್ಯಾಂಕ್ ಯು ಬ್ರದರ್. ಈಗಲೂ ಅದೇ ತತ್ವನೇ ಅನ್ವಯವಾಗುತ್ತೆ. ಆಗಿನ ಕಾಲದಲ್ಲಿ ಏನ್ ತತ್ವ ಇತ್ತು ಪ್ರಾಣಾಹುತಿಗೆ, ಈಗಲೂ ಅದೇ ತತ್ವನೇ ಅನ್ವಯವಾಗುತ್ತೆ. ಈಗಲೂ ಯಾರನ್ನು ಇಚ್ಛಾಪೂರ್ವಕವಾಗಿ ಬಂದ್ರೆ ನೀವು ಪ್ರಾಣಾಹುತಿ ಶಕ್ತಿ ಉಪಯೋಗಿಸ್ಬೋದು. ಅವರ ಇಚ್ಛೆಗೆ ವಿರುದ್ಧವಾಗಿ ಪ್ರಾಣಾಹುತಿ ಶಕ್ತಿನ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಸರಿನಾ? ಸರಿ, ಥ್ಯಾಂಕ್ ಯು.
ಸರಿ, ಏನ ಪ್ರಶ್ನೆಗಳಿದೆಯಾ? ಸರ್, ಅದು ಅವಧೂತ ಸ್ಥಿತಿ ಅನ್ನೋದೊಂದಿದೆಯಾ? ಅದು ಯಾವಾಗ ಬರುತ್ತೆ ಸರ್ ಅದು? ಅದು ನಾವು ಮುಂದೆ ಓದ್ತೀವಿ, ಚಿಂತೆ ಮಾಡಬೇಡಿ. ಅವಧೂತ ಸ್ಥಿತಿ ಅನ್ನೋದು ಎಷ್ಟೊಂದು ಪಾಯಿಂಟ್ಗಳಲ್ಲಿ ಸ್ಥಿತಿಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಈ ಸ್ಥಿತಿಯನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ ಅಲ್ಲೇ. ಅದನ್ನ ಅವಧೂತ ಸ್ಥಿತಿ ಅಂತ ಹೇಳ್ತೇವೆ. ಈ ಎರಡನೇ ಪಾಯಿಂಟ್ನಲ್ಲಿ, ಎರಡನೇ ಬಿಂದುನಲ್ಲಿ ನಮಗೆ ಶಾಂತತೆ ಅನುಭವ ಆಗುತ್ತೆ. ಆ ಶಾಂತತೆನ ಎಷ್ಟು ಅವರು ಇಷ್ಟಪಟ್ಬಿಟ್ಟು ಹೀರ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಈ ಶಾಂತತೆ ಬಿಟ್ಟು ನಾವು ಮುಂದಕ್ಕೆ ಹೋಗಲ್ಲ ಅಂತ ಗಲಾಟೆ ಮಾಡ್ತಾರೆ. ಅದನ್ನ ನಾವು ಅವಧೂತ ಸ್ಥಿತಿ ಅಂತ ಕರಿತೀವಿ. ಓಕೆ ಸರಿ. ಓಕೆ, ಸೊ ಥ್ಯಾಂಕ್ ಯು. ಅವಧೂತ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವಧೂತ ಅಂತ ಹೇಳಿದಾಗ, ಕನ್ನಡದಲ್ಲಿ ಅವಧೂತ ಅಂತ ಹೇಳಿದಾಗ ಮೊದಲನೇ ದಾ ಉಪಯೋಗಿಸ್ತೀರಾ, ಎರಡನೇ ದಾ ಉಪಯೋಗಿಸ್ತೀರಾ? ಎರಡನೇದ. ಕರೆಕ್ಟ್ ಅಲ್ವಾ? ಮೊದಲನೇ ಮೊದಲನೇದ ಅಲ್ಲ, ಎರಡನೇದು. ಅವಧೂತ. ನೋಡ್ರಿ, ಅದು ಎಷ್ಟು ಚೆನ್ನಾಗಿದೆ ನೋಡಿ ಕನ್ನಡದಲ್ಲಿ ವ್ಯತ್ಯಾಸ. ಅವಧೂತ, ಅವಧೂತ ಎರಡು ವ್ಯತ್ಯಾಸ ನೋಡಿ. ಅವಧೂತ ಅಂತಂದ್ರೆ ಭಗವಂತನ ದೂತ ಅಷ್ಟೇ, ಸರಿನಾ? ಭಗವಂತನ ದೂತ ಆಗಿದ್ರೆ ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಅವಧೂತ ಆದಾಗ ಏನಾಗುತ್ತೆ, ಆ ಧೂ ಅಂತ ಏನ್ ಒತ್ತು ಕೊಡ್ತೀವಲ್ಲ, ಅವನು ಭಗವಂತನ ದೂತ ಆಗಿದ್ರು ಕೂಡ ಮನಸ್ಸು ಅವರಿಗೆ ಸ್ಥಿಮಿತದಲ್ಲಿ ಇರಲ್ಲ, ಮಾನಸಿಕ ಸಮತೋಲನ ಕಳ್ಕೊಂಡಿರ್ತಾರೆ. ಅವಧೂತ, ಅವಧೂತ ಆಯ್ತು ಅಂತಂದ್ರೆ ಮಾನಸಿಕ ಸಮತೋಲನ ಇರುತ್ತೆ. ಪ್ರಾಯಶಃ ಈ ಎರಡು ಪದಗಳನ್ನ ಬೇರೆ ಬೇರೆ ಉಪಯೋಗಿಸ್ತಾ ಇರಬಹುದು, ಬಟ್ ನಾವು ಅವಧೂತ ಅಂತ ಹೇಳಿದಾಗ ಎರಡನೇ ದಾ ಉಪಯೋಗಿಸ್ತೀವಿ, ಮೊದಲನೇ ದಾ ಉಪಯೋಗಿಸ್ತಾರೆ. ಮೊದಲನೇ ದಾ ಉಪಯೋಗಿಸ್ತು ಅಂತಂದ್ರೆ ಅವರು ಭಗವಂತನ ದೂತ, ಆದ್ರೆ ಮನಸ್ಸಿನ ಒಂದು ಸಮತೋಲನ ಇಟ್ಕೊಂಡಿರ್ತಾರೆ. ಅವಧೂತ ಅಂತಂದ್ರೆ ನಾವು ನಿನ್ನೆ ಧೂರ್ತ ಅಂತ ಮಾತಾಡಿದ್ವಿ, ಜ್ಞಾಪಕ ಇದೆಯಾ? ಧೂರ್ತ ಅಂತ, ಅವಧೂರ್ತ ಜ್ಞಾಪಕ ಇದೆಯಾ? ಕಪಟ. ಕಪಟ, ಮೋಸ ಮಾಡ್ತಕ್ಕಂಥವ್ರು ಅಂತ ಧೂರ್ತ ಅಂತ ಹೇಳ್ತೀವಿ ನಾವು. ಸೊ ಅವಧೂತ ಅಂತ ಬಂದಾಗ, ಎರಡನೇ ದಾ ಬಂದಾಗ, ಆ ಒತ್ತು ಕೊಟ್ಟಾಗ ಬೇಸಿಕಲಿ ಅವರು ಕೂಡ ಭಗವಂತನ ದೂತ ಅಂತಾನೆ ಇಟ್ಕೊಳ್ರಿ, ಆದರೆ ಅವರು ಮಾನಸಿಕ ಸಮತೋಲನ ಕಳ್ಕೊಂಡಿರ್ತಾರೆ. ಇದು ಜ್ಞಾಪಕ ಇಟ್ಕೊಳ್ರಿ, ಇದು ಎರಡು ವ್ಯತ್ಯಾಸ. ಸಾಮಾನ್ಯವಾಗಿ ಇದೇ ನಿಮ್ ಪ್ರಶ್ನೆ ಕೇಳಲ್ಲ, ನಿಮ್ಗೆ ಒಂದೇ ವಾಕ್ಯದಲ್ಲಿ ಪ್ರಶ್ನೆ ಕೇಳಿದ್ರು, ಅವಧೂತ ಅವಧೂತ ಒಂದೇ ಪ್ರಶ್ನೆ, ಅವ್ರು ಒಂದೇ ರೀತಿನೇ ಕೇಳ್ತಾರೆ. ಆದ್ರೆ ಸೂಕ್ಷ್ಮವಾಗಿ ಬಿಡಿಸಿ ನೋಡಿದಾಗ ಆ ಪದನ ಅವಧೂತ ಬೇರೆ, ಅವಧೂತ ಬೇರೆ. ನಾವಿಲ್ಲಿ ಅವಧೂತ ಅಂತ ಕೇಳಿದಾಗ ಮಾನಸಿಕ ಸಮತೋಲನ ಕಳ್ಕೊಂಡಿರ್ತಾರೆ. ಯಾವುದೋ ಒಂದು ಗ್ರಂಥಿಯ ಸ್ಥಿತಿಯನ್ನ ಅವರು ಆಳವಾಗಿ ಇಷ್ಟಪಟ್ಟು ಆ ಸ್ಥಿತಿಯನ್ನೇ ಹೀರ್ಕೊಂಡು ಅಲ್ಲೇ ನೆಲೆಸಿರ್ತಾರೆ, ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಅವ್ರನ್ನ ನಾವು ಅವಧೂತ ಅಂತ ಕರಿತೀವಿ. ಸರಿ ಬ್ರದರ್ ನಮಸ್ತೆ. ಅವರು ಈಗ ಪ್ರಾಪಂಚಿಕವಾಗಿ ಅವಧೂತರು ಪವಾಡಗಳನ್ನ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅವಧೂತರು. ಹೀಗೆ ಬಾಬೂಜಿ ಅವರು ಮೊನ್ನೆ ತಾನು ಬರೆದಿದ್ರಲ್ಲ, ಮಹಾತ್ಮನ ಒಂದು ಗುರುತು ಪವಾಡಗಳಲ್ಲ. ಈಗ ತಾನು ಓದಿದಿಲ್ಲ ನಾವು, ಎಷ್ಟೋ ಜನ ಗೊತ್ತು, ಆದ್ರೆ ನಾನು ಈ ಪ್ರಾಪಂಚಿಕವಾಗಿ ಅವಧೂತರು ಇವರೆಲ್ಲ ಇದ್ರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಊರ್ ಪಕ್ಕದಲ್ಲೇ ಒಬ್ರು ಇದ್ರು. ಪವಾಡಗಳು ಆಧ್ಯಾತ್ಮಿಕ ಸಿದ್ಧಿಯ ಒಂದು ಪ್ರಕಟಣೆ ಅಲ್ಲ, ಲಕ್ಷಣ ಅಲ್ಲ. ಬ್ರದರ್ ಪ್ರಣಾಮ್ ಬ್ರದರ್. ಅಲ್ವಾ? ನಮಸ್ಕಾರ್ರಿ. ಪ್ರಣಾಮ್ ಬ್ರದರ್, ನಾನ್ ಬಾಬುಜಿ ಬ್ರದರ್. ಹೇಳ್ರಿ, ಮಾತಾಡ್ರಿ. ನಾನ್ ಬಾಬೂಜಿ ಅಂತ ಯಾವಾಗ್ಲೂ ಯಾಕೆ ಹೇಳ್ತೀರಾ? ಬ್ರದರ್, ಇದು ಪವಾಡ ಅಂದ್ರಲ್ರಿ, ನಮ್ಮಲ್ಲಿ ಒಬ್ರು ಅಭ್ಯಾಸ ಇದ್ರು ಬ್ರದರ್, ಅಪ್ಪನ ಕಾಲದವ್ರ ಶಿವಲಿಂಗಪ್ಪ ಕೂಡ್ಲಿಗೆ ಅಂತ ಹೇಳ್ರಿ. ಅವ್ರ ಹಠಯೋಗದಲ್ಲಿ ಇದ್ರೆ ಅವ್ರು ಪೇಡ ಗಿಡ ಎಲ್ಲ ಬರ್ಸ್ತಿದ್ರು ಬ್ರದರ್. ಅದಕ್ಕೆ ಚಾರ್ಜಿ ಗುರುಗಳು ಹೇಳಿದ್ರು, ಇದಕ್ಕಾಗೋದಲ್ಲ, ನೀವು ಈ ಕಡೆ ಬರ್ರಿ ಅಂತ ಅದನ್ನೆಲ್ಲ ಬಿಡಿಸಿ ಈ ಕಡೆ ಕರ್ಕೊಂಡು. ಸೊ ಅದಕ್ಕೆ ಪವಾಡಿಗೆ ಇದಿಲ್ಲ ಬ್ರದರ್, ಅದಕ್ಕೆ ಮಾನ್ಯತೆ ಇಲ್ಲ ಬ್ರದರ್. ಆಧ್ಯಾತ್ಮಿಕ ಪ್ರಗತಿಯೇ ಬೇರೆ, ಪವಾಡಗಳ ಒಂದು ಶಕ್ತಿ ಗಳಿಸ್ಕೊಳ್ಳೋದೇ ಬೇರೆ. ಕುಂಠಿತ ಆಗತ್ತೆ ಬ್ರದರ್, ಅದು ಆಧ್ಯಾತ್ಮಿಕ ಮುಂದೆ ಹೋಗಲ್ರಿ ಅದು. ಹಾಗಾಗಿ ನಮ್ಮನ್ನ ನಾವೇನ್ ಮಾಡ್ತೀವಿ, ಅಭ್ಯಾಸಿಗೆ ಪ್ರಗತಿ ಆಗ್ಬೇಕಾದ್ರೆ ಗುರುಗಳು ಏನ್ ಮಾಡ್ತಾರೆ, ನಿಮಗೆ ಆ ಸಿದ್ಧಿಗಳ ಕಡೆ ಗಮನ ಕೊಡದೇ ಇರುವಂತ ರೀತಿಯಲ್ಲಿ ನಿಮಗೆ ಸಿದ್ಧಿಯ ಅರಿವನ್ನೇ ಕೊಡಲ್ಲ ಅವರು. ಬೇರೆ ಬೇರೆ ಬಿಂದುಗಳಲ್ಲಿ ಹೋಗ್ಬೇಕಾದ್ರೆ ಬೇರೆ ಬೇರೆ ಸಿದ್ಧಿಗಳಾಗತ್ತೆ, ಆದ್ರೆ ಗುರುಗಳು ಏನ್ ಮಾಡ್ತಾರೆ, ನಿಮ್ಮನ್ನು ಕಾಪಾಡ್ಲಿಕ್ಕೋಸ್ಕರ ಆಧ್ಯಾತ್ಮಿಕ ಒಂದು ಪಥಕ್ಕೆ ನೀವು ಭದ್ರ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಸಿದ್ಧಿಯ ಒಂದು ಅರಿವನ್ನು ಕೊಡೋದೇ ಇಲ್ಲ. ಸಾಮಾನ್ಯವಾಗಿ ಸಿದ್ಧಿಯ ಅರಿವನ್ನು ಗಳಿಸ್ಕೊಳ್ತವ್ರು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಅಭ್ಯಾಸ ಬಿಟ್ಬಿಟ್ಟು ಸಿದ್ಧಿಗಳ ಹಿಂದೆ ಹೊರಟೋಗ್ತಾರೆ. ಹಾಗಾಗಿ ಅವರು ಸಿದ್ಧಿನ ಕೊಡಲ್ಲ ನಿಮಗೆ, ಜ್ಞಾಪಕ ಇಟ್ಕೊಳ್ರಿ.
ಸರಿನಾ? ಆಯ್ತು, 8:22 ಆಯ್ತು. ಹೇಳ್ರಿ ಉಮೇಶ್. ಸರ್ ನಮಸ್ತೆ. ಇದು ಪ್ರಾಣಾಹುತಿ ಪರಿಶುದ್ಧ ಮನಸ್ಸು ಮತ್ತು ಹೃದಯದಿಂದ ಪ್ರವಹಿಸಬಹುದು ಅಂದ್ರೆ ಪ್ರಿಸಿಪ್ಟರ್ ಆಗ್ಲಾರ್ದನು ಅಭ್ಯಾಸಿ ಮಾಡ್ಬೋದಾ? ಆಗಲ್ಲ. ನಾ ಏನ್ ಹೇಳಿದೆ, ಪ್ರಾಣಾಹುತಿ ಶಕ್ತಿ ಪ್ರಶಿಕ್ಷಕನಿಗೆ ಇರಲ್ಲ. ಅದು ಗುರುಗಳ ಸಂಪರ್ಕ ಏನು ಏರ್ಪಟ್ಟಿರುತ್ತೆ ಆ ಸಂಪರ್ಕದಿಂದ ಹರಿತಕ್ಕಂಥ ಶಕ್ತಿ ಪ್ರಶಿಕ್ಷಕರಲ್ಲಿ. ಸೊ ಪ್ರಾಣಾಹುತಿ ಅನ್ನೋದು ಪ್ರಶಿಕ್ಷಕನಿಗೆ ಸೇರಿದ್ದಲ್ಲ, ಇನ್ಫ್ಯಾಕ್ಟ್ ಅದು ಗುರುಗಳಿಗೂ ಸೇರಿದ್ದಲ್ಲ. ಗುರುಗಳು ಆ ಒಂದು ಸ್ತರಕ್ಕೆ ಹೋದಾಗ ಅವರಿಗೆ ಪ್ರಾಣಾಹುತಿ ಶಕ್ತಿ ಅವಿರತವಾಗಿ ಅವರಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಅದು ನಿಸರ್ಗಕ್ಕೆ ಸೇರಿದಂತ ಶಕ್ತಿ. ಗುರುಗಳು ಏನ್ ಮಾಡ್ತಾರೆ, ತಮ್ಮ ಹೃದಯದ ಸಂಪರ್ಕವನ್ನ ಪ್ರಶಿಕ್ಷಕನ ಹೃದಯಕ್ಕೆ ಸಂಪರ್ಕ ಏರ್ಪಡಿಸಿ ಮಾಡಿದಾಗ ಆವಾಗ ಪ್ರಾಣಾಹುತಿ ಶಕ್ತಿ ಪ್ರಶಿಕ್ಷಕರಲ್ಲಿ ಹರಿಲಿಕ್ಕೆ ಶುರು ಆಗುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಸೊ ಪ್ರಾಣಾಹುತಿ ಎಲ್ಲಿಂದ ಶುರು ಆಗ್ತಾ ಇದೆ ಆ ಸ್ತರಕ್ಕೆ ಏರದೇ ಇರತಕ್ಕಂಥ ವ್ಯಕ್ತಿ ಅಥವಾ ಆ ಸ್ತರಕ್ಕೆ ಏರಿರ್ತಕ್ಕಂಥ ವ್ಯಕ್ತಿಯ ಹೃದಯ ಜೊತೆಗೆ ಸಂಪರ್ಕ ಬೆಳೆಸ್ಕೊಳ್ಳದೇ ಇರ್ತಕ್ಕಂಥ ವ್ಯಕ್ತಿ, ಇವರಿಬ್ಬರು ಕೂಡ ಪ್ರಾಣಾಹುತಿಯನ್ನ ಪಸರಿಸ್ಲಿಕ್ಕೆ ಆಗಲ್ಲ, ಉಪಯೋಗಿಸ್ಲಿಕ್ಕೆ ಆಗಲ್ಲ. ಇದು ಎರಡೂ ಕಂಡೀಷನ್ ಬೇಕು. ಪ್ರಾಣಾಹುತಿ ಸ್ತರಕ್ಕಾದ್ರೂ ಏರಿರ್ಬೇಕು, ಅವಾಗ ಅಲ್ಲಿಂದ ಟ್ಯಾಪ್ ಮಾಡ್ಬೋದು ಅಥವಾ ಅಲ್ಲಿಂದ ಪಸರಿಸ್ಬೋದು, ಉಪಯೋಗಿಸ್ಬೋದು ಅಲ್ಲಿಂದ. ಎರಡನೇದು, ಅಲ್ಲಿವರೆಗೆ ಏರಿಲ್ಲ ಅಂತಂದ್ರೆ ಏರಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ನಮ್ಮ ಹೃದಯದ ಸಂಪರ್ಕ ಏರ್ಪಟ್ಟಾಗಿರ್ಬೇಕು, ಆವಾಗ ಪ್ರಾಣಾಹುತಿ ಶಕ್ತಿನ ಉಪಯೋಗಿಸ್ಬೋದು. ಬೇರೆ ಯಾರು ಪ್ರಾಣಾಹುತಿ ಶಕ್ತಿನ ಉಪಯೋಗಿಸಕ್ ಆಗಲ್ಲ. ಸೊ ಯಾವ ಅಭ್ಯಾಸಿ ಕೂಡ ಪ್ರಾಣಾಹುತಿ ಶಕ್ತಿನ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಸರಿ, ಓಕೆ ಥ್ಯಾಂಕ್ ಯು. ದಾಜಿಯವರು ಇನ್ನೊಂದು ಬರೀತಾರೆ, ಎಲ್ಲ ಜನರು ತಮ್ಮ ಸ್ವಭಾವವನ್ನು ಪ್ರಸರಣ ಮಾಡಬಹುದು ಅಂತ. ಸೊ ಅಭ್ಯಾಸಿ ತಮ್ಮ ಸ್ವಭಾವ ಏನಿದೆ ಅದನ್ನು ಬೇಕಾದ್ರೆ ಪ್ರಸರಣ ಮಾಡಬಹುದು, ಮತ್ತೊಬ್ಬರಿಗೆ ಅದನ್ನು ಕಳಿಸ್ಬೋದು ಬೇಕಾದ್ರೆ ಅಭ್ಯಾಸಿ. ಅದು ಎಲ್ಲ ಮನುಷ್ಯರು ಮಾಡ್ಬೋದು, ಅಭ್ಯಾಸಿನೇ ಆಗಿರ್ಬೇಕಂತಿಲ್ಲ. ಅಭ್ಯಾಸಿ ಅಲ್ಲದೇ ಇದ್ರೂ ಕೂಡ ತಮ್ಮ ಏನು ಸ್ವಭಾವ ಇದೆ ಅದನ್ನು ಪ್ರಸರಣ ಮಾಡಬಹುದು. ಆದ್ರೆ ಅದಕ್ಕೂ ಪ್ರಾಣಾಹುತಿಗೂ ಸಂಬಂಧವಿಲ್ಲ. ಸರಿನಾ? ಇದು ಜ್ಞಾಪಕ ಇಟ್ಕೊಳ್ರಿ. ಯಾರು ಬೇಕಾದ್ರೂ ತಮ್ಮ ಸ್ವಭಾವವನ್ನು ಪ್ರಸರಣ ಮಾಡಬಹುದು. ಆದ್ರೆ ಪ್ರಾಣಾಹುತಿ ಯೌಗಿಕ ಒಂದು ಸಾಧನೆಯಲ್ಲಿ ಬರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸಿದ್ಧಿ. ಅದು ಯೌಗಿಕ ಸಿದ್ಧಿ. ಅದನ್ನು ಉಪಯೋಗಿಸ್ಕೊಂಡು ಹ್ಯಾಕ್ ಕೆಲಸ ನಡೆಯುತ್ತೆ ಅಂತ ನಾವು ನೋಡಿದ್ವಿ. ಅದನ್ನು ಉಪಯೋಗಿಸ್ಕೊಂಡು ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಅದನ್ನೆಲ್ಲ ನಾವು ನೋಡಿದ್ವಿ. ಸೊ ಎಲ್ಲರೂ ಕೂಡ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಟ್ರಾನ್ಸ್ಮಿಷನ್ ಅಂತ ಇವಾಗ ನಾವೇನ್ ಪ್ರಾಣಾಹುತಿ ಅಂತ ಮಾತಾಡ್ತಿದ್ವಿ ಅದು ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಪ್ರಶಿಕ್ಷಕರು ಕೂಡ ಯಾಕೆ ಮಾಡ್ಬೋದು ಅಂದ್ರೆ ಗುರುಗಳ ಜೊತೆ ಅವ್ರಿಗೆ ನೇರವಾದಂತ ಹೃದಯದ ಸಂಬಂಧ ಇರೋದ್ರಿಂದ ಮಾಡಬಹುದಷ್ಟೇ, ಇಲ್ಲದೆ ಅವರು ಮಾಡ್ಲಿಕ್ಕೆ ಆಗಲ್ಲ. ನೀವು ಕಾನ್ಹಾಗೆ ಪರೀಕ್ಷೆ ಎಲ್ಲ ಮುಗಿದು ಪಾಸ್ ಆದ್ಮೇಲೆ ಉತ್ತೀರ್ಣರಾದಲ್ಲಿ ಹೋದಾಗ ಅಲ್ಲಿ 10 ದಿವಸ ನಿಮ್ಗೆ ತರಬೇತಿ ಕೊಡ್ತಾರಲ್ಲ, ಅವಾಗ ಇದನ್ನೇ ಮಾಡೋದು. ಗುರುಗಳ ನೇರ ಸಂಪರ್ಕ ನಿಮ್ಮ ಹೃದಯ ಜೊತೆಗೆ ಏರ್ಪಾಡಾಗುತ್ತೆ. ಆವಾಗ ನೀವು ವಾಪಸ್ ಬಂದ್ಮೇಲೆ ಆ ಒಂದು ಪ್ರಶಿಕ್ಷಕನ ಕೆಲಸ ಮಾಡ್ಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಸಾಧ್ಯವಾಗಲ್ಲ. ಸರಿ, ಅದೇ ನಿಮ್ಗೆ ತರಬೇತಿ ಕೊಡೋದು. ಅದಕ್ಕೆ 10 ದಿವಸ ನಿಮ್ ಕಾನಾದಲ್ಲಿ ಇಟ್ಕೊಳ್ಳೋದು ಪರೀಕ್ಷೆ ಆದ್ಮೇಲೆ. ಸರಿನಾ? ಸರಿ ಕಣ್ರಿ. ಹಾಗಾದ್ರೆ ಸೊ ಎಲ್ರು ನಾಳೆ ಸಿಗೋಣ ಅಂತಾಗಾರೆ. ನಾಳೆ ಬೇಗ ಅದೊಂದು ಚಾಪ್ಟರ್ ಮುಗಿಸಿದ್ರೆ ಇನ್ನೊಂದು ಚಾಪ್ಟರ್ ಇರ್ತಿದ್ರಲ್ಲಿ ಅದನ್ನು ಮುಂದಕ್ಕೆ ನೋಡೋಣ ಅಂತ. ಸರಿನಾ? ಸರ್ ನಮಸ್ತೆ. ಸಂಜೆ ಕ್ಲಾಸ್ ಸರ್ 385ರಿಂದ 387 ಪ್ರಾರ್ಥನೆ ಮತ್ತು ಧ್ಯಾನಕ್ಕೂ ಪೀಠಿಕೆ ಇದು ವಿಡಿಯೋ ಬಂದಿಲ್ರಿ ಸರ್? ಅರ್ಥ ಆಗ್ಲಿಲ್ಲ ಸರ್. ವಿಡಿಯೋ ಬಂದಿಲ್ಲ ರೀ ಸರ್. ಒಂದು ಪ್ರೇಯರ್ ಬಗ್ಗೆ ಮತ್ತ ಪ್ರಾರ್ಥನೆ ಮತ್ತು ಧ್ಯಾನಕ್ಕೂ ಪೀಠಿಕೆ ಅಂತದಲ್ರಿ ಸರ್? ಧ್ಯಾನಕ್ಕೆ ಮತ್ತು ಪೀಠಿಕೆ ಅಂತಂದ್ರಿ ಪ್ರೇಯರ್ ಒಂದು ವಿಡಿಯೋ ಬಂದಿಲ್ರಿ ಸರ್? 385ರಿಂದ 387 ರೀ ಸರ್, ಪೇಜ್ ನಂಬರ್. ಎರಡೇ ಪೇಜ್ ನಾವು ಮಾಡಿದ್ವಲ್ಲ ಸರ್. ಪ್ರೇಯರ್ ಬಗ್ಗೆ ಮತ್ತೆ ಅದೊಂದು ಬಂದಿಲ್ಲ ಸರ್. ನಿರಂತರ ಸ್ಮರಣ ಒಂದ್ ಬಂದಿದೆ ಸರ್. ಅದರಲ್ಲಿ
ಎರಡೇ ಎರಡು ಪೇಸ್ಟ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋನು ನಾನು ಹಾಕಿದ್ದೀನಲ್ವಾ. ಇನ್ಫ್ಯಾಕ್ಟ್ ನೆನ್ನೆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ತಾರೀಕು ಅಂತ ಹೇಳಿದ್ರೆ ಬೇಕಾದ್ರೆ ಆ ತಾರೀಕು ನೋಡ್ಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ತಾರೀಕು ನೋಡ್ಕೊಂಡು ಬೇಕಾದ್ರೆ ಹೇಳಿ. 19 ತಾರೀಕು ರೀ, 19 ತಾರೀಕು ಶುಕ್ರವಾರ ರೀ, ಶುಕ್ರವಾರ. 18 ಬಂದಿಲ್ಲ ಅಂತ ಹೇಳಿದ್ರೆ 18 ಹಾಕಿದೆ, 19 ಹಾಕಿದ್ದೀನಿ, 20 ಇಲ್ಲ ಹಾಕಿದ್ದೀನಿ. ಅದೇ ಬಂದಿಲ್ರಿ ಬ್ರದರ್, ಅದೇ 19 ಫ್ರೈಡೇದೇ ಬಂದಿಲ್ರಿ. ಹೋಗ್ಲಿ ಬಿಡಿ. ಅದೇ 389 to 396 ಅದ ರೀ ಪೇಜ್ ನಂಬರ್. ಅವ್ರೊಂದು ಹೇಳ್ತಾರೆ, ನೀವೊಂದು ಹೇಳ್ತೀರಾ. ಇಲ್ಲ ಸರ್, ಅವ್ರು ಹೇಳಿದ್ದು ಬೇರೆ, ನೀವು ಹೇಳ್ತಿರೋದು ಬೇರೆ. 19ನೇ ತಾರೀಕು ನಾನು ಹಾಕಿದ್ದೀನಿ, ನೀವು ಹುಡುಕು ನೋಡ್ರಿ, ನಾನು ಹಾಕಿದ್ದೀನಿ 19ನೇ ತಾರೀಕು, ಗ್ಯಾರಂಟಿ ಇದೆ. 18ದು ಮರ್ತೋಗಿತ್ತು ಅಂತ ಹೇಳಿದ್ರೆ 18ದು ಹಾಕಿದ್ದೀನಿ. ಸೊ ಅದು ಮೇಲೆ ಕೆಳಗಡೆ ಆಗಿರ್ಬೇಕು. ಸೊ ಮೇಲೆ 8 ಇರುತ್ತೆ, ಕೆಳಗಡೆ 7 ಇರುತ್ತೆ, ನೋಡಿ ಹುಡುಕು ನೋಡಿರ್ಬೇಕಾದ್ರೆ. ಸೊ ಅದು ಅಪ್ಲೋಡ್ ಮಾಡ್ಬೇಕಾದ್ರೆ ಹಿಂದಿನ ದಿವಸದ್ದು ಮೊದಲು ಮಾಡಿ, ಆಮೇಲೆ ಅದಕ್ಕಿಂತ ಹಿಂದಿನ ದಿವಸದ್ದು ಆಮೇಲೆ ಮಾಡ್ತು ಅಂತಂದ್ರೆ ಆಮೇಲೆ ತೋರಿಸುತ್ತೆ, ನಂಬರ್ ಬೇರೆ ತರ ತೋರಿಸುತ್ತೆ. ಚೆಕ್ ಮಾಡಿ ನೋಡ್ರಿ. ಬಟ್ ನಾನು ಇದುವರೆಗೂ ಮಾಡಿರ್ತಕ್ಕಂಥದ್ದೆಲ್ಲವೂ ಅಪ್ಲೋಡ್ ಮಾಡಿದ್ದೀನಿ. ನೆನ್ನೆ ರಾತ್ರಿ ನೆನ್ನೆದು ಅಪ್ಲೋಡ್ ಮಾಡಿದೆ ಅಂತ ಅನಿಸುತ್ತೆ. ನೆನ್ನೆದು ಅಪ್ಲೋಡ್ ಆಗಿದೆ, ಇವತ್ತೊಂದಿಂದ ಮಾತ್ರ ಅಪ್ಲೋಡ್ ಆಗ್ಬೇಕಷ್ಟೇ. ಚೆಕ್ ಮಾಡಿ ನೋಡ್ರಿ ಎಲ್ಲ, ಸರಿನಾ?